श्रीगुरुभ्यो नमः। हरि ओम। सत्यं विधातुं निजभृत्यभाषितं व्याप्तिं च भूतेष्वखिलेषु चात्मनः अदृश्यतात्यद्भुतरूपमुद्वहं स्तम्भे सभायां न मृगं न मानुषम् यस्याः कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवानच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। हरि ओಂ। ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ. ಕಳೆದ 2 ದಿನಗಳಲ್ಲಿ ಸಮಗ್ರವಾಗಿ ಭಗವದ್ಗೀತೆಯ ಒಂದು ಮಹತ್ವ, ಜೊತೆಗೆ ಭಗವದ್ಗೀತೆಯ 15ನೇ ಅಧ್ಯಾಯದ ಮೊದಲನೆಯ ಶ್ಲೋಕದ ಸಾಮಾನ್ಯ ವಿವರಣೆಯನ್ನು ನಿನ್ನೆ ತಿಳಿದುಕೊಳ್ಳುವ ಪ್ರಯತ್ನ ಆಗಿತ್ತು. ಇವತ್ತು ಮುಂದಿನ ಶ್ಲೋಕಗಳು, ಅದರ ವಿವರಣೆಗಳನ್ನು ತಿಳ್ಕೊಳ್ಬೇಕು. ಅರ್ಜುನನಿಗೆ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇರೋದು ಈ ಜಗತ್ತಿನ ಬಗ್ಗೆ ಉಪದೇಶ ಮಾಡ್ತಾ ಇದ್ದಾನೆ. ಈ ಜಗತ್ತು ಹೇಗಿದೆ ಅಂತನ್ನುವುದನ್ನು ತಿಳಿಸಲಿಕ್ಕೆ ದೇವರು ಬಳಸಿಕೊಂಡ ಒಂದು ರೂಪಕ ಯಾವುದು ಅಂದರೆ ವೃಕ್ಷ ಅಂತ. ಮರ ಅನ್ನುವ ಅಭಿಪ್ರಾಯದಲ್ಲಿ ಈ ಜಗತ್ತನ್ನು ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದಾನೆ. ಇದೊಂದು ದೊಡ್ಡ ಗಿಡ ಇದೆ. ಈ ಜಗತ್ತು ಅನ್ನೋದು ದೊಡ್ಡ ಗಿಡ ಇದೆ. ಯಾವ ಗಿಡ ಅಂತಂದರೆ ದೇವರಿಗೆ ತಕ್ಷಣ ನೆನಪಾಗಿರುವಂತಹದ್ದು. ನಮ್ಮ ಭಾಷೆಯಲ್ಲಿ ನಾವು ಆಡುವಾಗ ದೇವರಿಗೆ ನೆನಪು ಮರುವುದಿಲ್ಲ. ಪ್ರವಚನಗಳಲ್ಲಿ ಅಥವಾ ನಾವು ವ್ಯವಹಾರದಲ್ಲಿ ಆಡುವಾಗ ನಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಿರ್ತೇವೆ ಅನ್ನೋದು ಗಮನದಲ್ಲಿ ಇಟ್ಕೊಂಡಿರ್ರಿ. ದೇವರಿಗೆ ತಕ್ಷಣಕ್ಕೆ ನೆನಪಾದದ್ದು ಯಾವುದು ಅಂದರೆ ಅಶ್ವತ್ಥ ಮರ. ಅಶ್ವತ್ಥ ಮರ ಯಾಕೆ ಅಶ್ವತ್ಥ ಮರವನ್ನು ದೃಷ್ಟಾಂತ ಕೊಟ್ಟ ಅಂತ ನಿನ್ನೆ ದಿವಸ ಒಂದು ಕಾರಣವನ್ನು ಕೊಟ್ಟಿದ್ದೆ. ಎರಡನೇ ಕಾರಣವನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಕೊಡ್ತಾರೆ. ಈ ಮರ, ಈ ಜಗತ್ತೆಂಬ ಮರ ಇದೆಯಲ್ಲ, ಜಗದ್ವೃಕ್ಷ, ಇದು ಅಶ್ವತ್ಥ ವೃಕ್ಷ. ಯಾಕೆ ಅಂದರೆ ಅಶ್ವವತ್ ತಿಷ್ಠತೀತಿ ಅಶ್ವತ್ಥ. ಕುದುರೆಯಂತೆ ಇದೆಯಂತೆ ಈ ಜಗತ್ತು, ಕುದುರೆಯಂತೆ ಇದೆ ಈ ಜಗತ್ತು ಅಂತ. ಏನು ಕುದುರೆಯಂತೆ ಇರೋದು ಈ ಜಗತ್ತು ಅಂದರೆ, ಕುದುರೆ ಯಾವಾಗಲೂ ಚಲನಶೀಲ. ಅದು ಸ್ವಭಾವ ಹೆಂಗಿರ್ತದೆ ಅಂದರೆ ನಿರಂತರವಾಗಿ ನಡೀತಾ ಇರಬೇಕು. ಕುದುರೆಯನ್ನು ನೀವೇನಾದರೂ ಮಲಗಿಸಿಬಿಟ್ರೆ, ಕೂಡಿಸಿಬಿಟ್ರೆ ಅದರ ಆಯುಷ್ಯ ಹೋಗಿಬಿಡ್ತದೆ. ಇದು ಪ್ರಾಯ ಎಲ್ಲ ಲೆಕ್ಕಾಚಾರಗಳಿಂದ ಸಿದ್ಧ ಆದದ್ದು. ಕುದುರೆಯನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ, ಅದನ್ನು ಮಲಗಿಸ್ಲಿಕ್ಕೆ ಬರೋದಿಲ್ಲ. ಅದು ನಿಂತಲ್ಲೇ ಬಾಲ ಅಳ್ಳಾಡಿಸ್ಬೇಕು, ಕಾಲು ಎತ್ತಿಡಬೇಕು, ಏನಾದರೂ ಒಂದು ಮಾಡ್ತಿರಬೇಕು. ಆ ಕುದುರೆ ನಿರಂತರವಾಗಿ ಚಲನಶೀಲವಾಗಿರುವಂತಹದ್ದು. ಅದಕ್ಕೆ ಕೃಷ್ಣ ಅಂತಾನೆ ಈ ಜಗತ್ತಿದೆಯಲ್ಲ ಇದು ಅಶ್ವತ್ಥ. ಯಾಕೆ ಇದು ಅಶ್ವತ್ಥ ಅಂದರೆ ಇದು ನಿರಂತರವಾಗಿ ಚಲನಶೀಲವಾಗಿರುವಂತಹದ್ದಾಗಿದೆ. ಆದ್ದರಿಂದ ಇದನ್ನು ನಾವು ಅಶ್ವತ್ಥ ಅಂತ ಕರಿತೇವೆ. ಬಹಳ ವಿಚಿತ್ರ. ಮೊದಲಿಗೆಲ್ಲ ಈ ಅಶ್ವತ್ಥ ಅಂತ ಹೇಳಿದ್ರೆ ಅಷ್ಟು ನಂಬಿಕೆ ಬರ್ತಿದ್ದಿಲ್ಲೋ ಗೊತ್ತಿಲ್ಲ, ಬರ್ತಿರ್ಲಿಕ್ಕಿಲ್ಲ. ಇವತ್ತು ಮಾತ್ರ ಜಗತ್ತು ಅಶ್ವತ್ಥ ಅಂದರೆ ತಕ್ಷಣ ಒಪ್ಪಿಕೊಳ್ತೇವೆ. ಯಾಕೆ ಅಂದರೆ ನಿನ್ನೆ ಸೂರ್ಯೋದಯಕ್ಕೆ ಇದ್ದದ್ದು ಇವತ್ತು ಸೂರ್ಯೋದಯಕ್ಕೆ ಇಲ್ಲ. ಜಗತ್ತು ಮುಂದೆ ಹೋಗಿ ಆಯಿತು. ಯಾವಾಗಿನಿಂದ ಈ ಯಂತ್ರಗಳ ಆವಿಷ್ಕಾರ ಆಯಿತು, ಯಾವಾಗಿನಿಂದ ಈ ಐಟಿಬಿಟಿಗಳು ಬಂದವೋ, ಯಾವಾಗಿನಿಂದ ಈ ಮನುಷ್ಯ ಬಹಳ ಬುದ್ಧಿಯಿಂದ ಹೊಸ ಹೊಸ ಪದಾರ್ಥಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದನೋ, ನಿನ್ನೆ ಇದ್ದ ಜಗತ್ತು ಇವತ್ತಿಲ್ಲ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಾವೇನು ಪ್ರಪಂಚವನ್ನು ಕಂಡಿದ್ದೇವೆ, ಸಾಯಂಕಾಲದೊಳಗಾಗಿ ಆ ಪ್ರಪಂಚ ತಿರುಗಿ ಮುಂದೆ ಹೋಗಿ ಆಯಿತು. ಅಶ್ವತ್ಥ ಅದು ಚಲನಶೀಲವಾದದ್ದು. ಅದಕ್ಕೆ ಕುದುರೆಯ ದೃಷ್ಟ, ಕುದುರೆಯಂತೆ ಇದ್ದದ್ದು ಅಂತ ಶ್ರೀಮದಾಚಾರ್ಯ ಅಂತಾರೆ. ನೋಡ್ರಿ, ಕೃಷ್ಣ ಹೇಳಿತು ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ ಅಧಶ್ಚ ಊರ್ಧ್ವಂ ಪ್ರಸತಾಸ್ತಸ್ಯ ಶಾಖಾಃ
ಗುಣ ಪ್ರವೃದ್ಧ ವಿಷಯ ಪ್ರಬಾಲಾ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನರೂಪ ಮಸ್ಯೇಹ ತಥೋಪಲಭ್ಯತೆ. ಕೃಷ್ಣ ಅಂತಾನೆ, ಅರ್ಜುನ ನೀನು ನೋಡಿದ ಜಗತ್ತು ಮುಂದಿನ ಕ್ಷಣಕ್ಕೆ ನೀನು ನೋಡಿದಂತೆ ಇರುವುದಿಲ್ಲ. ನರೂಪ ಮಸ್ಯೇಹ ತಥಾ ಉಪಲಭ್ಯತೆ. ನೀನು ಹೇಗೆ ನೋಡಿದ್ದಿ ಹಾಗೆ ಮುಂದಿನ ಕ್ಷಣಕ್ಕೆ ಈ ಜಗತ್ತು ಇರುವುದಿಲ್ಲ. ಸೂಕ್ಷ್ಮವಾಗಿ ಪ್ರತಿಕ್ಷಣ ಬದಲಾವಣೆಯನ್ನು ಹೊಂದುತ್ತಾ ಇತ್ತು. ಈ ಜಗತ್ತಿನ ನಿಯಮ ನಿರಂತರ ಬದಲಾವಣೆಯನ್ನು ಹೊಂದ್ತಾ ಇರೋದು. ಪ್ರವಾಹತಃ ನಿತ್ಯವಾಗಿರುವಂತಹದ್ದು ನಿರಂತರವಾಗಿ ಬದಲಾವಣೆಯನ್ನು ಹೊಂದ್ತಾ ಇರೋದು. ಏನಾಗ್ತದೆ ನೋಡ್ರಿ, ಈ ಜನರೇಷನ್ ಗ್ಯಾಪ್ ಅಂತ ನೋಡ್ರಿ, ಇದು ತಿಳಿದು ಲಘು ಅರ್ಥ ಆಗ್ತದೆ. ಯಾಕಂದ್ರೆ ಆ ಮೊದಲನೇ ತಲಿ ಅಲ್ಲೇ ನಿಂತು ಬಿಟ್ಟದ್ರಿ, ಅದು ಎರಡನೇ ತಲಿ ಮುಂದೆ ಹೊಂಟು ಬಿಟ್ಟದ. ಅದಕ್ಕೆ ಮೊದಲನೇ ತಲಿ ಎರಡನೇ ತಲಿ ಹೊಂದುವಂತಾಗಿದೆ ಜನರೇಷನ್ ಗ್ಯಾಪ್ ಅನ್ನೋದು. ಚಲನಶೀಲ, ನಿರಂತರವಾಗಿ ಚಲನಶೀಲ ಆಗ್ತಿರ್ತದೆ. 70-80 ಆದವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ರಿ ಅಂದ್ರೆ ಅವರು ಗಾಬರಿ ಆಗ್ಬಿಡ್ತಾರೆ. ಯಾಕೆ ಅಂದರೆ ಅವ್ರು ಎಂದೂ ಜನ್ಮಾಪಿ ಇಂಥ ಆಟಿಕೆ ಸಾಮಾನ್ಯ ಜೊತೆಗೆ ಹೋಗೇ ಇಲ್ಲ. ಅವ್ರಿಗೇನಿದ್ರು ಮತ್ತು ರಾಧಾಕೃಷ್ಣನ್ ಗೊಂಬಿ, ಗಣಪತಿ, ಆನೆ ಇಂಥ ಜೊತೆಗೆ ಆಟ ಆಡಿ ಅವ್ರಿಗೆ ಅಭ್ಯಾಸ ಬರ್ತಾ, ಇದ್ರ ಜೊತೆಗೆ ಗೊತ್ತಿಲ್ಲ. ಇಷ್ಟು ಮುಂದುವರೆದು ಬಿಟ್ಟದ ಜಗತ್ತು ಅಂದರೆ ನಿರಂತರವಾಗಿ ಚಲನಶೀಲವಾದದ್ದರಿಂದ ಶ್ರೀಮದಾಚಾರ್ಯರು ಈ ಜಗತ್ತನ್ನ ಕೃಷ್ಣ ಅಶ್ವತ್ಥ ಅಂತನ್ನೋದಕ್ಕೆ ಒಂದು ಅರ್ಥ ಇದೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ನಿನ್ನೆ ಇದರ ವಿವರಣೆಯನ್ನು ಕೊಟ್ಟಿದ್ದೆ. ಪ್ರಾಯ ಇದಕ್ಕೆ ಎಲ್ಲರೂ ಅನುವಾದ ಮಾಡಿದವರು ಕನ್ನಡದಲ್ಲಿ, ಹಿಂದಿ ಒಳಗೆ, ಇಂಗ್ಲಿಷ್ನೊಳಗೆ ಯಾರ್ಯಾರು ಅನುವಾದ ಮಾಡ್ಯಾರ ಅವರೆಲ್ಲ ಇದನ್ನು ಹೆಂಗೆ ಅನುವಾದ ಮಾಡಿದ್ದಾರೆ ಅಂದರೆ, ಅನುವಾದ ಮಾಡೋರಿಗೆ ಏನು ಭಾಷಾ ಆಗುತ್ತದೆ ಆ ಭಾಷಾದೊಳಗೆ ಅನುವಾದ ಮಾಡ್ಯಾರ. ಪಾಪ ಅವರು, ಅವ್ರದ್ದೇನು ತಪ್ಪಲ್ಲ. ಅವ್ರು ಹೆಂಗದ, ಅವ್ರು ಹೆಂಗೆ ಸಂಸ್ಕೃತ ಏನು ಬರ್ತದ್ರಿ, ಊರ್ಧ್ವ ಅಂದರೆ ಮೇಲೆ, ಮೂಲ ಅಂದ್ರೆ ಬೇರು. ಯಾಕಂದ್ರೆ ಗಿಡ ಅಂತ ಹೇಳಿದ ಕೂಡಲೇ ಗಿಡಕ್ಕೆ ಏನಿರ್ತದೆ, ಬೇರೆ ಇರ್ತದೆ. ಅಂದಮೇಲೆ ಗಿಡದ ಬೇರೆ ಏನಾಗ್ಯದ, ಮೇಲದ. ಅಧಃಶಾಖಂ ಅಂದ್ರೆ ಟೊಂಗೆಗಳೆಲ್ಲ ಕೆಳಗದ. ಅಂದ ಕೂಡಲೇ ಯಾರೋ ಒಬ್ಬ ಚಿತ್ರ ತೆಗೆದಿದ್ದ, ಅವ ಚಂದ ಚಿತ್ರ ತೆಗೆದ್ರಿ. ಏನ್ ತೆಗೆದ ಚಿತ್ರ ಅಂದ್ರೆ ವೃಕ್ಷ ಶೀರ್ಷಾಸನ ಹಾಕೊಂಡು ನಿಂತಿರುವಂಥ ಚಿತ್ರ ತೆಗೆದ. ನಮ್ಮಲ್ಲೆಲ್ಲ ಆಸನಗಳಿದ್ದವ್ರಿ. ಏನೇನು ಆಸನಗಳಿದ್ದವು ಅಂದ್ರೆ ಎಲ್ಲ ಆಸನಕ್ಕಿಂತ ಶವಾಸನ ಬಹಳ ಮಹತ್ವದ್ದಿತ್ತು ನಮ್ಮಲ್ಲಿ. ಅದರಂಥ ಉತ್ತಮ ಆಸನ ಇನ್ನೊಂದು ಯಾವುದಿಲ್ಲ. ಶವಾಸನ ಅಂದ್ರೆ ಹಾಕೊಂಡ್ರೆ ಏನಾಗ್ತದೆ ಹೇಳ್ರಿ, ಆನಂದದಿಂದ ಇರ್ತದೆ. ಯಾರೋ ಮಯೂರಾಸನ, ಯಾರೋ ಕುಕ್ಕುಟಾಸನ, ಯಾರೋ ಭುಜಂಗಾಸನ, ಇವ್ಯಾವ ಸ್ವಸ್ತಿಕಾಸನ, ವಜ್ರಾಸನ, ಇವು ಎಲ್ಲ ಆಸನಗಳಿಗಿಂತಲೂ ಉತ್ತಮವಾದ ಆಸನ ಯಾವುದು ಅಂದ್ರೆ ಇದು ಶವಾಸನ. ಯಾಕೆ ಅಲ್ಲಿನೂ ಮಾಡೋ ಹಂಗಿರಂಗಿಲ್ಲ. ಎಲ್ಲಕ್ಕಿಂತ ಕಠಿಣವಾದ ಆಸನ ಯಾವುದು ಅಂದ್ರೆ ಶೀರ್ಷಾಸನ. ಯಾಕೆ ಅಂದ್ರೆ ನಮ್ಮ ಇಡೀ ದೇಹವನ್ನ ಹಿಂಗದರಿಯೋದು. ದೇಹ ವಿಚಾರ ಮಾಡ್ರಿ, ಇದನ್ನ ಹಿಂಗ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕಣ್ಣು ತೆಳಗ್ ಹೋಗ್ಬಿಡ್ತಾವ. ಸಾಮಾನ್ಯವಾಗಿ ನಾವು ಮಾತಾಡೋ ಕಾಲಕ್ಕೆ ಕಣ್ಣು ಮ್ಯಾಲ ಹೋಗ್ಯಾವ ಅವಂಗ ಮಾತಾಡ್ತಿರ್ತೀವಿ, ಹೌದಿಲ್ಲೋ? ಬಹಳ ಮಾತಾಡಿದ ಕೂಡಲೇ ಅವ್ನ ಕಣ್ಣು ಮ್ಯಾಲ ಹೋಗ್ಯಾವ ಅಂತಿರ್ತೀವಿ. ಇದು ಶೀರ್ಷಾಸನ ಹಾಕಿದ ಕೂಡಲೇ ಕಣ್ಣು ತೆಳಗಾಗ್ತದ, ತಲಿ ತೆಳಗಾಗ್ಬಿಡ್ತದ. ಅದಕ್ಕೆ ಧ್ರುವರಾಜರ ಅಪ್ಪನ ಹೆಸರೇನಿತ್ತು ಗೊತ್ತೇನ್ರಿ? ಉತ್ತಾನಪಾದ ಅಂತ ಹೆಸರಿತ್ರಿ. ಉತ್ತಾನಪಾದ ಅಂತ ಹೆಸರಿತ್ತು. ಯಾಕಂದ್ರೆ ಕಾಲ್ ಮೇಲೆ ತಲೆ ತೆಳಗ ಅಂತ ಅರ್ಥ. ಅವನು ಹಿಂಗ ಕಾಲ್ ಮೇಲೆ ತಲೆ ತೆಳಗಿದ್ದಕ್ಕೆ ಧ್ರುವನಂಥ ಮಗನನ್ನ ದೂರ ಮಾಡಿಕೊಂಡ. ಅವನು ತಲಿ ಇದ್ದ ಜಗದಾಗ ಇದ್ದಿದ್ರ, ಕಾಲ್ ಜಗದಾಗ ಇದ್ದಿದ್ರ ಧ್ರುವರಾಜರನ್ನ ಬರೋಬ್ಬರಿ ಕಡಿಮೆ ಕೂರ್ಸ್ಕೊತಿದ್ರು. ಹೆಂಗ್ ತಪ್ಪ ಅಂತ ನೋಡಿಲ್ಲ, ಉತ್ತಾನಪಾದ ವ್ಯವಸ್ಥಾ. ಅದಕ್ಕೆ ಈ ಚಿತ್ರವನ್ನ ತೆಗೆಯುವಂತಹ ವ್ಯಕ್ತಿಗಳು ಸಂಸ್ಕೃತ ಅರ್ಧಂಬರ್ಧ ಓದಿ ಅಥವಾ ಕೃಷ್ಣನ ಭಾಷೆ ಅವನಿಗೆ ಅರ್ಥ ಆಗದೇ ಇದ್ದದ್ದಕ್ಕೆ, ಹೌದು, ಕೃಷ್ಣನ ಭಾಷೆ ಅರ್ಥ ಆಗದೇ ಇದ್ದವನು ಶೀರ್ಷಾಸನದಲ್ಲಿ ವೃಕ್ಷವನ್ನು ತೆಗೆದು ಊರ್ಧ್ವಮೂಲಂ ಅಧಃಶಾಖಂ ತೆಗೆದಿದ್ದಾನೆ, ಒಪ್ಪೋಣಂತೆ. ಶ್ರೀಮದಾಚಾರ್ಯರು ಹೇಳ್ತಾರಲ್ಲ ಈಗ ಅರ್ಥ, ಅದು ಅವರಿಗೆ ಅರ್ಥ ಆಗಿದೆಯಾ? ಕೃಷ್ಣನ ಭಾಷೆ ಅರ್ಥ ಆಗಿದೆಯಾ? ಅವರಿಗದು ತಿಳಿದಿರಲಿಕ್ಕೆ ಚಾನ್ಸ್ ಇದೆಯಾ ಅಂದ್ರೆ, ಭಗವದ್ಗೀತೆ ಉಪದೇಶ ನಡೆದಿರುವಾಗ ಅವರು ಅಲ್ಲಿಯವರೇ, ಬೇರೆ ಯಾರೂ ಅಲ್ಲ. ಭೀಮಸೇನನಾಗಿ ಅರ್ಜುನನ ಜೊತೆಗೆ ಇದ್ದುಕೊಂಡು ಕೇಳಿದವರವರು. ಬೇಡ ಅಂದ್ರೆ ಮೇಲೆ ಹನುಮಂತನಾಗಿ ನಿಂತುಕೊಂಡು ಧ್ವಜದಲ್ಲಿ ಇವನು ಹೇಳುವ ಮಾತುಗಳನ್ನು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡವರು. ಅನೇಕ ಪುರಾಣ ವಾಕ್ಯಗಳಲ್ಲಿ ಬರುವಂತಹ ಮಾತುಗಳು, ಭಾಗವತದಲ್ಲಿ ಬರುವಂತಹ ಮಾತುಗಳೇನು ಅಂದರೆ, ದೇವರ ಮನಸ್ಸನ್ನು ಸರಿಯಾಗಿ ತಿಳಿದ ವ್ಯಕ್ತಿಗಳಲ್ಲಿ ಒಂದು ಸ್ತ್ರೀ ಒಂದು ಪುರುಷ ಇಬ್ಬರೇ ಇದ್ದಾರಂತೆ. ಒಂದು ಸ್ತ್ರೀ ಅಂದ್ರೆ ಲಕ್ಷ್ಮೀದೇವಿ, ಒಂದು ಪುರುಷ ಅಂದ್ರೆ ಬ್ರಹ್ಮದೇವರು. ಆಗೋಯ್ತು. ಇನ್ಯಾರೂ ದೇವರ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೇನೆ ಏನೇ ಸಮಸ್ಯೆ ಬಂದಿದ್ರೂ ಹೋಗಿ ಬ್ರಹ್ಮದೇವರೇ ಮುಂದೆ ನಿಂತುಕೊಂಡು ಪ್ರಾರ್ಥನಾ ಮಾಡಬೇಕು. ಭಗವಂತ ಅವರಿಗೆ ಉತ್ತರ ಹೇಳಬೇಕು, ಇನ್ನು ಉಳಿದವರಿಗೆ ಹೇಳೋದಿಲ್ಲ. ಯಾಕೆಂದ್ರೆ ಆ ಭಗವಂತ ಹೇಳಿದ ಉತ್ತರ ಅರ್ಥ ಆಗೋದು ಬ್ರಹ್ಮದೇವರಿಗೆ ಮಾತ್ರ. ಅಂತೂ ಊರ್ಧ್ವಮೂಲ ಅಧಃಶಾಖಂ ಅಂತಂದಾಗ ಇದು ಶೀರ್ಷಾಸನ ಹಾಕಿದ ವೃಕ್ಷ ಅಲ್ಲ,
ಇದು ಸರಿಯಾಗಿ ಇದ್ದ ವೃಕ್ಷ. ಹಾಗಿದ್ರೆ ಊರ್ಧ್ವ ಮೂಲ ಅಂತನ್ನೋ ಶಬ್ದವನ್ನು ಹೆಂಗೆ ಹೊಂದಿಸ್ಬೇಕು? ಶ್ರೀಮದಾಚಾರ್ಯ ಸರಳವಾಗಿ ಹೇಳಿದ್ರು, ಊರ್ಧ್ವ ಅನ್ನೋ ಶಬ್ದಕ್ಕೆ ಮೇಲೆ ಅಂತನ್ನುವ ಅರ್ಥ ಇದ್ದಂತೆ ಮೇಲೆ ಇರುವನು ಅನ್ನೋ ಅರ್ಥವೂ ಇದೆ ಸಂಸ್ಕೃತದಲ್ಲಿ. ಅಧಃ ಅನ್ನೋ ಶಬ್ದಕ್ಕೆ ಕೆಳಗೆ ಅನ್ನುವ ಅರ್ಥ ಜೊತೆಗೆ ಕೆಳಗೆ ಇದ್ದವನು ಎನ್ನುವ ಅರ್ಥ ಇದೆ. ಹಾಗಾದರೆ ಈ ಜಗದ್ವೃಕ್ಷಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಎಲ್ಲರಿಗಿಂತ ಮೇಲಿರುವಂತಹ ನಾರಾಯಣ, ಅವನೇ ಈ ಜಗದ್ವೃಕ್ಷಕ್ಕೆ ಮೂಲ, ಆಶ್ರಯ. ಒಂದೊಮ್ಮೆ ಭಗವಂತ ಈ ವೃಕ್ಷಕ್ಕೆ ಆಶ್ರಯನಾಗಿದ್ದಿಲ್ಲ ಅಂತಾದರೆ ಈ ಮರ ಕ್ಷಣಾರ್ಧದಲ್ಲಿ ಕೆಳಗೆ ಉರುಳಿ ಬಿಡ್ತಿತ್ತು, ಕ್ಷಣಾರ್ಧದಲ್ಲಿ ಉರುಳುತ್ತಿತ್ತು. ಯಾಕೆ ಹೇಳೋದಕ್ಕೆ ಆಧಾರ ಇಲ್ಲ. ಗಟ್ಟಿಯಾದ ಆಧಾರ ಯಾರು ಅಂದರೆ ಪರಮಾತ್ಮ. ಇನ್ನೂ ಬೇರೆ ಬೇರೆ ಆಧಾರಗಳು ಇವೆ, ಮುಂದೆ ಹೇಳ್ತೀನಿ. ಊರ್ಧ್ವ ಮೂಲಂ ಅಧಃಶಾಖಂ, ಇದಕ್ಕೆ ಟೊಂಗೆಗಳಿವೆಯಲ್ಲ, ಅವೆಲ್ಲ ಭಗವಂತನಿಂದ ಕೆಳಗೆ ಇದ್ದವರೆಲ್ಲ ಯಾರಿದ್ದಾರೋ ಅವರು ಈ ಜಗದ್ವೃಕ್ಷಕ್ಕೆ ಟೊಂಗೆಗಳಾಗಿದ್ದಾರೆ. ಯಾರವರು ಅಂತ ಕೇಳಿದಾಗ, ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಪ್ರಕೃತಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಜಗತ್ತಿನ ವೃಕ್ಷದ ಶಾಖೆಗಳು ಯಾರು ಅಂತ ಪರಿಚಯ ಮಾಡಿಸುವಾಗ, ಭೂಮಿ ಆಪಃ ಅನಲಃ ವಾಯು ಖಂ ಮನಗೇವಚ ಬುದ್ಧಿ ಅವ್ಯಕ್ತ. ನಿನ್ನೆ ಆ 8ನ್ನು ಹೇಳಿದ್ದೇನೆ. ಪಂಚಭೂತಗಳಿವೆಯಲ್ಲ, ಇದೇ ಈ ಜಗದ್ವೃಕ್ಷದ ಶಾಖೆಗಳು. ಪಂಚಭೂತಗಳು ಇರದೇ ಇರುವಂತಹ ಒಂದು ಪದಾರ್ಥವು ಜಗತ್ತಿನಲ್ಲಿ ಇಲ್ಲ. ಯಾವುದೇ ಒಂದು ವಸ್ತುವನ್ನು ನೀವು ತೆಗೆದುಕೊಂಡರೂ 5 ಭೂತಗಳು ಅದರಲ್ಲಿ ಸೇರಿರಲೇಬೇಕು. ಒಂದು ಗುಲಾಬಿ ಹೂ ತೆಗೆದುಕೊಂಡ್ರು, ಒಂದು ಮಲ್ಲಿಗೆ ಹೂ ತೆಗೆದುಕೊಂಡ್ರು, ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡ್ರು, ಪಂಚಭೂತಗಳು ಅದರಲ್ಲಿ ಇವೆ. ಇವುಗಳೇ ಶಾಖೆಗಳು. ಶಾಖೆಗಳು ಅಂದರೆ ಎಲ್ಲ ಕಡೆಗೆ ಹರಡಿದ್ದು ಅಂತ ಅರ್ಥ. ಈಗ ನೋಡ್ರಿ, ಇಂಥ ಬ್ಯಾಂಕಿನ ಶಾಖೆಗಳು ಈ ಊರಿನಲ್ಲಿದೆ, ಈ ಊರಿನಲ್ಲಿದೆ ಅಂದರೆ ಅರ್ಥ ಏನು? ಹರಡಿದೆ ಅಂತ ಅರ್ಥ ತಾನೆ. ಹಾಗಾದರೆ ಮೂಲ ಏನಿದೆ ಅದು ಒಂದು ಕಡೆಗೆ ಇದೆ, ಶಾಖೆಗಳೇನಿದೆ ಹರಡಿಕೊಂಡಿರುವಂತಹದ್ದಾಗಿದೆ ಅಂತ ಮೊದಲು ಹೇಳಿದ. ಊರ್ಧ್ವ ಮೂಲ ಮಧಃಶಾಖಂ, 8 ಶಾಖೆಗಳನ್ನು ಮರೆಯಬೇಡ್ರಿ. ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವಗಳು ಅಂತೇನಿವೆ, ಇವುಗಳೇ ಶಾಖೆಗಳಾಗಿವೆ. ಛಂದಾಂಸಿ ಯಸ್ಯ ಪರ್ಣಾನಿ, ಇದಕ್ಕೆ ಬೇರುಗಳಾಯಿತು, ಶಾಖೆಗಳಾಯಿತು, ಎಲೆಗಳಿವೆ ಅಂತೆ. ಯಾವುದು ಎಲೆಗಳು ಅಂತ ಕೇಳಿದ್ರೆ ವೇದಗಳೇ ಎಲೆಗಳು ಅಂತ ತಿಳಿದುಕೊಳ್ಬೇಕಂತ. ನಿನ್ನೆ ಆ ವೇದದ ಬಗ್ಗೆ ಹೇಳುವಾಗ ಹೇಳಿದೆ, ಛಂದಾಂಸಿ ಯಸ್ಯ ಪರ್ಣಾನಿ, ಈ ಜಗದ್ವೃಕ್ಷಕ್ಕೆ ಎಲೆಗಳಾದದ್ದು ವೇದಗಳು ಅಂದಾಗ ಆ ವೇದಗಳ ಮಹಿಮೆ ಏನು? ವೇದಗಳು ಪ್ರಳಯ ಕಾಲದಲ್ಲೂ ಇರುತ್ತವೆ. ಪ್ರಳಯ ಕಾಲದಲ್ಲಿ ಇದ್ದ ವೇದಗಳೆಂಬ ಎಲೆಗಳ ಮೇಲೆ ಮಲಗಿರುವಂಥವನು ಯಾರು ಅಂದರೆ ನಾರಾಯಣ ಅನ್ನುವಂತಹ ಚಿಂತನೆಯನ್ನು ತಿಳ್ಕೊಂಡಿದ್ವಿ. ಇದನ್ನು ಯಾರು ತಿಳ್ಕೊಳ್ತಾನೋ ಎಸ್ತಂ ವೇದ ಸವೇದವಿತ ಅಂತ ಹೇಳಿದ್ರು. ಇದು ಒಂದು ಅಂಶ ಈ ಸದ್ಯಕ್ಕೆ ಮುಗಿಸಿ ಮುಂದೆ ಹೋಗೋಣ. ಅಧಶ್ಚ ಊರ್ಧ್ವಂ ಪ್ರಸುತಾಃ ತಸ್ಯ ಶಾಖಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಇದೊಂದು ಸ್ವಲ್ಪ ವಿವರಣೆ ಕೊಡೋಣಂತೆ. ಏನಿದೆ? ಮೂಲ ಮತ್ತು ಅಧ ಎರಡಿದೆ, ಅಂದರೆ ಬೇರು ಮತ್ತು ಶಾಖೆಗಳು ಅಂತ ಎರಡಿದೆ. ಕೃಷ್ಣನ ದೃಷ್ಟಿಯಲ್ಲಿ ಮೂಲ ಮತ್ತು ಬೇರುಗಳು ಏನಾಗಿವೆ ಅಂದರೆ ಒಂದರಲ್ಲಿ ಒಂದು ಸೇರಿಬಿಟ್ಟಿವೆ. ಅಧಶ್ಚ ಮೂಲಾನಿ ಅನುಸಂತತಾನಿ ಅಧಶ್ಚ ಊರ್ಧ್ವಂ ಪ್ರಸತಾಃ. ಅಧಃ ಅಂದರೆ ಕೆಳಗಿನ ಶಾಖೆಗಳು ಇವೆಯಲ್ಲ, ಇವುಗಳೆಲ್ಲ ಏನಾಗಿವೆ ಅಂದರೆ ಊರ್ಧ್ವಂ ಪ್ರಸತಾಃ, ಮೇಲ್ಮುಖವಾಗಿ ಹರಿದುಕೊಂಡು ಹೋಗಿವೆ. ಅಂದರೆ ಮೇಲ್ಮುಖ ಅಂದರೆ ಮೇಲೆ ಇರುವಂತಹ ವ್ಯಕ್ತಿ ಯಾರಿದ್ದಾನೆ ಅವನಲ್ಲಿ ಅಂತ. ಇನ್ನು ಅಧಶ್ಚ ಮೂಲಾನಿ, ಕೆಳಗಿನ ಬೇರುಗಳೇನಿವೆ ಅವುಗಳು ಮೇಲಿನ ಶಾಖೆಗಳಲ್ಲಿ ಹಬ್ಬಿಕೊಂಡಿವೆ. ಮೇಲಿನ ಶಾಖೆಗಳೇನಿವೆಯಲ್ಲ ಅವೆಲ್ಲ ಕೆಳಗಿನ ಬೇರುಗಳಲ್ಲೂ ಸೇರಿಕೊಂಡಿವೆ. ಪ್ರಸಿದ್ಧವಾದ ವೃಕ್ಷ. ನಾವು ದೃಷ್ಟಾಂತ ತೆಗೆದುಕೊಂಡಾಗ ಈ ವೃಕ್ಷವನ್ನು ತೆಗೆದುಕೊಳ್ಳೋಣ. ನಮಗೇನು ಅನಿಸೋದಿಲ್ಲ ಅಂದರೆ ಬೇರು ಭೂಮಿಯಲ್ಲಿ ಮಾತ್ರ ಇದೆ, ಅದು ಮೇಲೆ ಬಂದಿರ್ಲಿಕ್ಕಿಲ್ಲ ಅಂದ್ಕೊಂಡಿರ್ತೇವೆ. ಈಗ ನಾನು ಹೇಳ್ತಿರೋದು ಕೃಷ್ಣ ಹೇಳಿದ ವೃಕ್ಷ ಅಲ್ಲ, ನಮ್ಮ ಮನೆಯ ಅಂಗಳದಲ್ಲಿ ಇದ್ದ ವೃಕ್ಷದ ಬಗ್ಗೆ ಮಾತಾಡ್ತಿದ್ದೀವಿ, ಪ್ರಸಿದ್ಧ ವೃಕ್ಷದ ಬಗ್ಗೆ. ಅಂದರೆ ಆ ಪ್ರಮೇಯ ತಿಳಿಲಿಕ್ಕೆ ಈ ವೃಕ್ಷದ ವಿಚಾರವನ್ನು ಹೇಳಬೇಕಾಗ್ತದೆ. ಅದಕ್ಕೆ ಇದನ್ನು ಹೇಳ್ತಿದ್ದೀವಿ. ಬೇರು ಭೂಮಿಯಲ್ಲಿ ಇದೆ, ಬೇರು ಭೂಮಿಯಲ್ಲಿ ಇದೆ, ಶಾಖೆಗಳೆಲ್ಲಿವೆ ಅಂದರೆ ಆಕಾಶದ ಕಡೆಗೆ ಇವೆ ಅಂತ ಅನ್ಕೊಳ್ತೇವೆ. ಕೃಷ್ಣ ಅಂತಾನೆ ಹೀಗಲ್ಲ, ಹೀಗಲ್ಲ. ಇದು ಇರೋದೇನಿದೆ ಅಂದರೆ ಬೇರುಗಳೆಲ್ಲವೂ ಕೂಡ ಮೇಲೆ ಇರುವಂತಹ ಶಾಖೆಗಳಲ್ಲೂ ಹಬ್ಬಿಕೊಂಡಿವೆ. ಮೇಲಿರುವ ಶಾಖೆಗಳಿವೆಯಲ್ಲ, ಅದರ ಜೀವ, ಅದರ ಸ್ರೋತಸ್ಸೆಲ್ಲಿದೆ ಅಂದರೆ ಬೇರುಗಳಲ್ಲೂ ಇದೆ. ಹೀಗೇನಾಯಿತು? ಊರ್ಧ್ವವು
ತೆಳಗಿರುವಂತಹ ಶಾಖೆಗಳು ಮೇಲೆ ಎರಡೂ ಕಡೆಗೆ ಪರಸ್ಪರವಾಗಿ ಹರಡಿಕೊಂಡು ಬಿಟ್ಟಿವೆ. ಗಿಡ ನೀವು ವಿಚಾರ ಮಾಡಿ ನೋಡ್ರಿ ಹೆಂಗಿರ್ತದ ಅಂತ ಹೇಳಿ. ಎಲ್ಲೋ ಒಂದು ಕಡೆಗೆ ಬೇರನ್ನ ಕಟ್ಟು ಮಾಡಿದರೆ, ನೀವು ಬೇರು ಕತ್ತರಿಸಿದರೆ ಶಾಖೆಗಳೆಲ್ಲ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ, ಟೊಂಗೆಗಳೆಲ್ಲ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕೆ ಒಣಗಬೇಕು? ವಾಸ್ತವಿಕವಾಗಿ ಅದು ಬೇರೆ ಇದು ಬೇರೆ ಆಗಿದ್ದಿದ್ದರೆ, ಪ್ರಸಿದ್ಧ ಮರದಲ್ಲಿ ಟೊಂಗೆಗಳೆಲ್ಲ ಬೇರೆ, ಇದು ಬೇರುಗಳೆಲ್ಲ ಬೇರೆ ಆಗಿದ್ರೆ ಇದನ್ನು ಮುರಿದಾಗ ಅದಕ್ಕೇನೂ ಸಂಬಂಧ ಬರಬಾರದಾಗಿತ್ತು. ಹಾಗಾದರೆ ಇದನ್ನು ನೀವು ಭಗ್ನಗೊಳಿಸಿದಾಗ ಮೇಲೆ ಇರುವಂತಹ ಟೊಂಗೆಗಳೆಲ್ಲವೂ ಒಣಗುತ್ತದೆ ಅಂದರೆ ಇದುವೇ ಮೇಲ್ಮುಖವಾಗಿ ಅಲ್ಲಿ ಹರಿದುಕೊಂಡು ನಿಂತದ್ದು, ಬೇರೆ ಇನ್ನೇನಿಲ್ಲ. ಹಾಗೆ ನೀವು ಮೇಲಿನಿಂದ ಕೆಳಗೆ ಒಂದು ರೆಂಬೆಯನ್ನು ಹಿಡಿದುಕೊಂಡು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರೆ ಯಾವ ಬೇರಿಗೆ ಅದು ಸಂಬಂಧಪಟ್ಟದ್ದು ಅಂತ ಬೇರಿನಲ್ಲೂ ಗೊತ್ತಾಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಧಶ್ಚ ಊರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ ಗುಣ ಪ್ರವೃದ್ಧಾಃ ವಿಷಯ ಪ್ರಬಾಲಾಃ. ಈ ಟೊಂಗೆಗಳೆಲ್ಲ ಇವೆಯಲ್ಲ, ಯಾವುದು ಟೊಂಗೆಗಳು? ಪಂಚಭೂತಗಳು, ಬುದ್ಧಿತತ್ವ, ಮಹತ್ತತ್ವ, ಅಹಂಕಾರ ತತ್ವಗಳಿವೆಯಲ್ಲ, ಇವುಗಳು ಚಂದ ಬೆಳೆದಾವಂತ, ಕೊಬ್ಬ್ಯಾವಂತ, ಉಬ್ಬ್ಯಾವಂತ. ಗೋಡಂಬಿನ, ಶೇಂಗಾನ ಈಗ ಹೇಳಿಕ್ ಬರೋದಿಲ್ರಿ, ಏಕಾದಶಿ ಇವತ್ತ ಹೇಳಿಕ್ ಬರೋದು, ಇರ್ಬಿಡ್ರಿ. ಕೆಲವರಿಗೆ ಅವು ಯಾವ ಅಳತಿ ಒಳಗವ ಅವ ಅಳತಿ ಒಳಗಿದ್ದದನ್ನು ಬಾಯ ಹಾಕೊಂಡ್ರೆ ಅಸಮಾಧಾನ ಆಗ್ತದೆ. ಅದಕ್ಕೆ ಅವ್ರು ಹಿಂದಿನ ದಿವಸ ರಾತ್ರಿ ನೀರಿನ್ಯಾಗ ಶೇಂಗಾ, ಹಾಲ್ನ್ಯಾಗ ಗೋಡಂಬಿ, ದ್ರಾಕ್ಷಿ ಏನೇನು ಸಾಧ್ಯವೋ ಯಾವ್ಯಾವ ನೆನೆಲಿಕ್ಕೆ ಸಾಧ್ಯವೋ ಒಟ್ಟನ್ನು ನೆನೆಸಿಟ್ಟಿರ್ತಾರೆ. ಬೆಳಿಗ್ಗೆ ಹೇಳೋದ್ರಾಗ ಅವೆಲ್ಲ ಕೊಬ್ಬಿ ಉಬ್ಬಿ ಹಿಬ್ಬಿ ಗುಬ್ಬಿಯಾಗಿ ಕೂತಿರ್ತಾವೆಲ್ಲ ಅವು, ಹೌದಿಲ್ಲೋ? ಅಂದ ಮೇಲೆ ಈ ಟೊಂಗೆಗಳಿವೆ ಎಲ್ಲ ಪಂಚಭೂತಗಳು. ಎಂಥ ಅದ್ಭುತ ಮಾತು ಗೊತ್ತ ಕೃಷ್ಣಂದು. ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವವೆಂಬುವಂತಹ ಟೊಂಗೆಗಳೆಲ್ಲ ಗುಣತ್ರಯಗಳಿವೆಯಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳಿಂದ ಪ್ರವೃದ್ಧಾಃ ಬೆಳೀತಾ ಇವೆ. ಗುಣ ಪ್ರವೃದ್ಧಾಃ ಅಧಶ್ಚ ಊರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ. ಇದು ಗಿಡದ ಬಗ್ಗೆ ಹೇಳಿ ಆಯಿತು. ಸ್ವಲ್ಪ ಶಾಸ್ತ್ರೀಯವಾಗಿ ಒಳಗೆ ಬರೋಣಂತೆ. ಸತ್ವಗುಣ, ರಜೋಗುಣ, ತಮೋಗುಣಗಳೇನಿವೆಯಲ್ಲ ಇವುಗಳನ್ನು ನಾವು ಯಾವಾಗಲೂ ಗುಣತ್ರಯಗಳು ಅಂತ ಹೇಳಿರ್ತೇವೆ. ಹೇಳಿ ಬಹಳ ಮಾಡಿ ಹೇಳುವಾಗ ನಮ್ಮ ದೇಹದಲ್ಲಿ ಗುಣತ್ರಯಗಳು ಇವೆ ನೋಡು. ಸತ್ವಗುಣ ಅಭಿವೃದ್ಧ ಆದಾಗ ಈ ದೇವರು ದಿಂಡ್ರು ಎಲ್ಲ ಮಾಡಬೇಕು ಅಂತ ಬರ್ತದೆ. ರಜೋಗುಣ ಅಭಿವೃದ್ಧ ಆಯಿತು ಅಂತಂದ್ರೆ ಅದ್ರದ್ದೇನಾದ್ರೂ ಭಾಗ ಬಂತು ಅಂದ್ರೆ ಬರೀ ಇಲ್ಲಿಂದಲ್ಲಿ ಪಿರಿ ತಿರುಗಾಡ್ತಾನಿವ. ಮೂರನೇದು ತಮೋಗುಣ ಬಂತು ಅಂದ್ರೆ ಹಾಸಿಗೆ ಹಾಕೊಂಡು ಚಂದಾಗಿ ಮಲ್ಕೊಂಡ್ಬಿಡ್ತಾನಿವ ಅಂತ. ಈ ಗುಣತ್ರಯಗಳ ಪ್ರಭಾವ ಕೇವಲ ಪಿಂಡಾಂಡದಲ್ಲಿದೆ ಅಂತ ಅನಿಸುತ್ತೆ. ಕೃಷ್ಣ ಅಂತಾನೆ, ಅಧಶ್ಚೋರ್ಧಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣ ಪ್ರವೃದ್ಧಾಃ. ಹಾಗಾದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವಗಳೇನಿವೆಯಲ್ಲ ಇವುಗಳಲ್ಲೂ ಗುಣತ್ರಯಗಳು ಸೇರಿಕೊಂಡಿವೆ. ಹಾಗಾದ್ರೆ ಕೈಯಲ್ಲಿ ಒಂದು ಮಣ್ಣು ಹಿಡಿ ಎತ್ಕೊಳ್ಳಿ. ಕೈಯಲ್ಲಿ ಒಂದು ಹಿಡಿ ಮಣ್ಣನ್ನು ಎತ್ತಿಕೊಂಡಾಗ ಈ ಮಣ್ಣಿನಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ನೀರು ತೆಗೆದುಕೊಳ್ಳ್ರಿ, ಕುಡಿಲಿಕ್ಕೆ ಅಂತ ನೀರು ತೆಗೆದುಕೊಳ್ಳ್ರಿ ಒಂದಲ್ಲ ಗ್ಲಾಸಿನಲ್ಲಿ, ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ಅದು ನಿಮ್ಗೆ ಹೆಂಗೆ ಗೊತ್ತಾಗ್ತಾಚಾರ? ಕುಡಿದು ನೋಡ್ರಿ ಗೊತ್ತಾಗ್ತದೆ, ಯಾರು ಹೇಳೋದು ಬೇಕಾಗಿಲ್ಲ. ಅದರಲ್ಲಿ ಇದೆ ಅಂದರೆ ಕುಡಿದಾಗ ನಮ್ಮ ಮೇಲೂ ಪರಿಣಾಮ ಆಗೇ ಆಗುತ್ತೆ. ಹಾಗಾದ್ರೆ ಬೆಂಕಿ ಇದೆಯಲ್ಲ, ಈ ಬೆಂಕಿಯಲ್ಲೂ ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ಆಕಾಶ ಇದೆಯಲ್ಲ, ಆಶ್ಚರ್ಯ ಅನಿಸುತ್ತೆ, ಆಕಾಶದಲ್ಲಿ ಹೆಂಗೆ ಬರಬೇಕು ಅಂತ. ಕೃಷ್ಣನ ಅಭಿಪ್ರಾಯ ಆಕಾಶದಲ್ಲೂ ಗುಣತ್ರಯಗಳು ಇವೆ ಅಂತ ಹೇಳ್ತಾನೆ. ಬರೀ ಇವೆ ಅಲ್ಲ, ಗುಣ ಪ್ರವೃದ್ಧಾಃ, ಆ ಗುಣಗಳಿಂದಲೇ ಈ ಆಕಾಶವೆಂಬುದು ಬೆಳೆದದ್ದು ಅಂತ. ಹಿಂಗೆ ಹೇಳಿದಾಗ ಒಂದು ಸ್ವಲ್ಪ ನಮ್ಮ ತಲೆ ಎಲ್ಲೋ ಅಂದರೆ ಆಕಾಶ ಅಂತಂದ್ರೆ ಅದೊಂದು ಸ್ಪೇಸ್, ಆಕಾಶ ಅಂದ್ರೆ ಒಂದು ಅವಕಾಶ. ಇದು ಬೆಳಿಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಆಕಾಶ ಬೆಳೆಯುತ್ತಾ? ನಮಗೇನು ಕಲ್ಪನೆ ಇದೆ ಅಂದರೆ ಒಂದು ಆಕಾಶದ ಕಲ್ಪನೆ ಇದೆ. ಕಲ್ಪನೆ ಇದ್ದದ್ದಕ್ಕಾಗಿ ಆಕಾಶ ಬೆಳೆಯುತ್ತಾ? ವೇದ ಹೇಳ್ತದೆ, ಕೃಷ್ಣ ಹೇಳ್ತಾನೆ, ವ್ಯಾಸರಂತಾರೆ, ಬೆಳೆಯುವ ಆಕಾಶ ಒಂದು, ಬೆಳೆಯದ ಆಕಾಶ ಒಂದು. ಎರಡು ಆಕಾಶ ಇದೆ ಅಂತ ತಿಳಿದುಕೊಳ್ಳ್ರಿ. ನಾವು ಒಂದೇ ಆಕಾಶವನ್ನು ಇಟ್ಟುಕೊಂಡು ಹೊರಟು ಬಿಟ್ಟಿದ್ದೇವೆ, ತುಂಬ ದೂರ ಬಂದಾಯಿತು. ಆದರೆ ವೇದ ಹೇಳುವಾಗ ಎರಡೆರಡು ಆಕಾಶದ ಬಗ್ಗೆ ಪರಿಚಯ ಮಾಡಿಕೊಡ್ತದೆ. ಒಂದು ಆಕಾಶಕ್ಕೆ ಎಂದೆಂದೂ ಬೆಳವಣಿಗೆ ಇಲ್ಲ, ಎಂದೆಂದೂ ವಿಕಾರವಿಲ್ಲ,
ಎಂದೆಂದೂ ನಾಶವಿಲ್ಲ, ಎಂದೆಂದೂ ಜನ್ಮವಿಲ್ಲ. ಇನ್ನೊಂದು ಆಕಾಶ ವಿಕಾರಗೊಳ್ಳುತ್ತದೆ, ಬೆಳೀತದೆ, ಹುಟ್ಟುತ್ತದೆ, ಸಾಯ್ತದೆ. ಇದೊಂದು ಆಕಾಶ ದೊಡ್ಡ ಪ್ರಪಂಚ. ಇದು ಆಕಾಶ ಪ್ರಪಂಚವೇ ದೊಡ್ಡದು. ಹಾಗಾದರೆ ಬೆಳೆಯುವ, ನಾಶವಾಗುವ, ಹಿಗ್ಗುವ, ಕುಗ್ಗುವ ಆಕಾಶ ಇದೆಯಲ್ಲ, ಅದರಲ್ಲಿ ಗುಣತ್ರಯಗಳು ನುಗ್ಗಿಬಿಟ್ಟಿವೆ. ಗುಣ ಪ್ರವೃದ್ಧಾ. ಆಯ್ತು, ಅಂತೂ ಅಶ್ವತ್ಥ ವೃಕ್ಷ ಭಗವಂತನಿದ್ದಾನೆ, ಅವನು ಬೇರಿನ ಸ್ಥಾನದಲ್ಲಿ ಕುಳಿತುಕೊಂಡಾಯಿತು, ಬೇರಾಯಿತು, ಮೇಲೆ ಕಾಂಡ ಬಂದಿದೆ, ಅದರ ಮೇಲೆ ಶಾಖೆಗಳೆಲ್ಲ ಬೆಳೆದುಕೊಂಡಿವೆ. ಆ ಶಾಖೆಗಳು ಯಾವುದು ಅಂದರೆ ಪಂಚಭೂತಗಳು. ಆ ಪಂಚಭೂತಗಳು ಅಹಂಕಾರ ತತ್ವ, ಮಹತ್ತತ್ವಗಳೇ ಟೊಂಗೆಗಳಾಗಿವೆ. ಅವುಗಳು ಬೆಳಿಲಿಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಸತ್ವಗುಣ, ರಜೋಗುಣ, ತಮೋ ಗುಣಗಳು ಬೆಳಿಲಿಕ್ಕೆ ಕಾರಣವಾದದ್ದು. ಈಗ ನೆನಪಿಟ್ಟುಕೊಳ್ಳ್ರಿ, ಮೂಲ ಒಂದು ಬೇರದ, ಬೇರೆ ಸತ್ವಗುಣ, ರಜೋಗುಣ, ತಮೋ ಗುಣಗಳೆಂಬ ಬೇರದ, ಇವುಗಳನ್ನೆಲ್ಲ ಸ್ವಲ್ಪ ವಿವರಣೆ ಮಾಡಿ ಈ ಜಗತ್ತಿನ ವೃಕ್ಷಕ್ಕೆ ಹೆಂಗೆ ಉಪಕಾರಿಯಾಗ್ಯಾವಂತ ಮತ್ತೆ ತಿಳ್ಕೊಳ್ಬೇಕಾಗಿದೆ. ವಿಷಯ ಪ್ರವಾಲಾಹ. ವಿಷಯ ಪ್ರವಾಲಾಹ. ಈ ಗಿಡದಲ್ಲಿ ಎಲೆಗಳು ಬಿಟ್ಟ ಮೇಲೆ ಚಿಗುರುಗಳು ಬರಬೇಕಲ್ಲ. ಚಿಗುರು ಬರಬೇಕು ಬೇಡ ಹೇಳೋಣಂತೆ. ಚಿಗುರಿಲ್ಲ ಅಂದ್ರೆ ಆಮೇಲೆ ಹಣ್ಣು ಬರಂಗಿಲ್ಲ. ಎಲೆ ಬರಲಿಲ್ಲ ಅಂದ್ರೆ ಹಣ್ಣು ಬರಂಗಿಲ್ಲ ಅಂತ ಅರ್ಥ ಅಲ್ಲ. ಅವು ಮತ್ತೆ ಬರಬೇಕಲ್ಲ ಕಿಸಲೆಗಳು. ನಮಗೇನಷ್ಟು ಚಂದ ಅನ್ಸಂಗಿಲ್ರಿ ಚಿಗುರುಗಳ ಬಗ್ಗೆ. ನಾವೇನಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಬರೀ ಹೂ ಬಿಟ್ಟಾವ ಹಿಡಿದಾಗ ಇನ್ನೊಂದು ಸ್ವಲ್ಪ ದಿವಸ ಹಣ್ಣಾಗ್ತಾವೆ. ಇಷ್ಟು ತಿಳ್ಕೊಂಡು ಹಣ್ಣು ಮಕ್ಕೊಂಡ್ಬಿಡ್ತೀವಿ. ಮುಗಿದು ನಮಗೆ ಅದಕ್ಕೆ ಹೆಚ್ಚಿನ ಪರಿಚಯ ಇಲ್ರಿ. ವಿಚಾರ ಮಾಡಿ ನೋಡ್ರಿ, ಮಂಗ್ಯಗಳಿರ್ತಾವಲ್ಲ, ಅವು ಹಣ್ಣಿನಕ್ಕಿಂತ ಆ ಚಿಗುರುಗಳನ್ನು ತಿನ್ಲಿಕ್ಕೆ ಇಷ್ಟಪಡ್ತಾವೆ. ಒಗರು ಇರ್ತದ್ರಿ. ಮತ್ತು ಚಿಗುರಿನ ಭಾಷದಿರಂಗಿಲ್ಲ. ಮತ್ತೆ ಒಂದ್ಸಲ ಬಾಯಿ ಹಾಕೊಂಡು ನೋಡ್ರಿ. ನಾಳೆ ಒಂದ್ಸಲ ಚಿಗುರು ಬಾಯಿ ಹಾಕೊಂಡು ನೋಡ್ರಿ, ಹೆಂಗಿರ್ತ ಟೇಸ್ಟ್ ಮಾಡಿ ಬಂದು ಹೇಳ್ರಿ. ನಾಳೆ ಆಚಾರ ನಿಮ್ಮ ಪ್ರವಚನ ಇದ್ದಂಗ ತಲ್ಲಿಕ್ಕೆ ಹೋಗ್ಬೇಡ್ರಿ. ಒಗರು ಇರ್ತದ್ರಿ. ಅದು ಕೆಟ್ಟ ಒಗರು ಇರ್ತದೆ, ಅದು ಬಿಡುದಿಲ್ಲ. ಆದರೆ ಎಂತಹ ಕಲರ್ ಇರ್ತದೆ ಗೊತ್ತಾ ಅದರದ್ದು. ಅದರ ಕಲರ್ ಹೆಂಗಿರ್ತದೆ ಅಂದ್ರೆ ಮನಮೋಹಕ. ಪ್ರಾಣಿಗಳಿಗೆ ಸಹಿತ ಮೋಹ ಉಂಟು ಮಾಡಬೇಕು. ಗಿಳಿ, ಪಾರಿವಾಳ, ಮಂಗ, ಏನೇನವ ಅವೆಲ್ಲ ಅವುಗಳನ್ನು ಹಿಡ್ಕೊಳ್ತದಂತ. ವಿಷಯ ಪ್ರವಾಲಾಹ. ಇದೇನು ಚಿಗುರುಗಳವಲ್ಲ, ಅವು ಯಾವುದು ಅಂತ ಕೇಳಿದ್ರೆ ಕೃಷ್ಣ ಅಂತಾನೆ, ಈ ಜಗತ್ತಿನಲ್ಲಿದ್ದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೇ ಜಗದೃಕ್ಷದಲ್ಲಿ ಬಿಟ್ಟ ಚಿಗುರುಗಳು ಅಂತ ತಿಳ್ಕೊಳ್ರಿ. ಏನ ವೃಕ್ಷ ಕಲ್ಪನಾ ಕೊಡ್ತಿದ್ದಾನೆ ಅಂದ್ರೆ ಎಷ್ಟು ಅದ್ಭುತ ಕಲ್ಪನಾ ಕೊಟ್ಟಿರ್ಲಿಕ್ಕಿಲ್ಲ. ಟೊಂಗೆಗಳೆಲ್ಲ ಹಿಂಗಾಗಿವೆ. ಟೊಂಗೆಗಳಾದದ್ದು ಯಾವುದು? ಪಂಚಭೂತಗಳು, ಮೂರು ತತ್ವಗಳು ಹಿಂಗೆ ನಿಂತ್ಕೊಂಡಿವೆ. ಅದರ ಮೇಲೆ ಎಲೆಗಳೆಲ್ಲ ಬೆಳೆದುಕೊಂಡಿದೆ. ಎಲೆಗಳು ಯಾವುದು ಅಂತ ಕೇಳಿದ್ರೆ ವೇದಗಳ ಎಲೆಗಳಂತೆ. ಆ ಎಲೆಗಳ ಮಧ್ಯದಿಂದ ಚಿಗುರುಗಳೆಲ್ಲ ಹೊರಗೆ ಬರ್ತಾ ಇದೆ. ಅದು ಯಾವುದು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಂತೆ. ವಾ, ಏನ್ ಬ್ಯೂಟಿಫುಲ್ ಆಗಿದೆ ಎಲ್ಲ ಇದು. ಕೃಷ್ಣ ಆಚಾರ್ಯರಂತಾರೆ, ಅದು ಯಾಕೆ ಎಲೆಗಳಿಂದ ಚಿಗುರುಗಳು ಬಂದಿದೆ ಅಂತ ಹೇಳಿ ಹೊರಟಿದ್ದಾನೆ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅಂತ ಹೇಳಿ ಹೊರಟಿದ್ದಾನೆ. ಹೇಳಿ ನೋಡೋಣ ಕೃಷ್ಣ ಯಾಕೆ ಹಂಗೆ ಹೇಳಿದ್ದಾನೆ. ಒಂದು ಮಾತು ಹೇಳ್ತಾನೆ ಕೃಷ್ಣ, ಅರ್ಜುನ, ಯಾರಾದರೂ ಹಣ್ಣು ತಿನ್ಲಿಕ್ಕೆ ಇಷ್ಟಪಡ್ತಾರ, ಚಿಗುರು ತಿನ್ಲಿಕ್ಕೆ ಇಷ್ಟಪಡ್ತಾರ ಹೇಳುವ ಅಂತ. ಇಲ್ಲ ಸ್ವಾಮಿ, ಹಣ್ಣಾದ್ಮೇಲೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಅಲ್ರಿ, ಮತ್ತೆ ನಿಮ್ಮಂತಹ ದಟ್ರೆಲ್ಲ ಚಿಗುರುಗಳನ್ನೇ ತಿಂತೀರಲ್ಲ. ನಾವೆಲ್ಲ ಚಿಗುರು ತಿಂದೀವಿ ಸ್ವಾಮಿ. ಏನ್ ತಿಂದೀರಿ ಅಂತ ಕೇಳಿದ್ರೆ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಲ್ಲವೂ ಚಿಗುರುಗಳು. ಅದಕ್ಕಾಗಿ ಹಾತೊರಿತಿರಲ್ಲ 24 ತಾಸು ನೀವೆಲ್ಲ. ಶಬ್ದ ಸಿಗಲಿ, ರೂಪ ಸಿಗಲಿ, ರಸ ಸಿಗಲಿ, ಗಂಧ ಸಿಗಲಿ, ಆಹಾ ಅಂತಾನವ. ಚಿಗುರದು, ಕೃಷ್ಣ ಅಂತಾನದು ಚಿಗುರು. ಅದಕ್ಕೆ ಹಾತೊರಿಬೇಡ. ಶಬ್ದ ಅಲ್ಲ, ಅದಕ್ಕೆ ಹಾತೊರಿಬೇಡ. ಹೌದು ಸ್ವಾಮಿ, ಮತ್ತು ಹಣ್ಣು ಯಾವುದು? ಇದಕ್ಕೆ ಹಾತೊರಿಬೇಡ ಅಂದ್ರೆ ಹಣ್ಣು ಯಾವುದು? ತಡಿ, ಬರ್ತದೆ, ಹಣ್ಣು ಬರ್ತದ, ಹಣ್ಣೊಳಗಿನ ರಸಾನು ಬರ್ತದೆ. ಸ್ವಲ್ಪ ವೇಟ್ ಮಾಡಿ ಚಂದಾಗಿ ಹಣ್ಣು, ಹಣ್ಣಿನ ರಸ ಎಲ್ಲ ಹೇಳೋಣಂತ. ಜೀವನದಲ್ಲಿ ನಾವೆಲ್ಲ ಏನು ಸುಖಕ್ಕಾಗಿ ಹಾತೊರಿತೀವಲ್ಲ, ಕೃಷ್ಣ ಮುಂದೊಂದು ಮಾತು ಹೇಳ್ತಾನೆ, ಏಹಿ ಸಂಸ್ಪರ್ಶಜ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ತಿಳುವಳಿಕೆ ಇದ್ದವ ಈ ಸಂಸ್ಪರ್ಶಜ ಭೋಗಾಹ, ಸಂಪರ್ಕ ಆದಾಗ ಏನು ಸುಖ ಆಗ್ತದಲ್ಲ, ಸಂಪರ್ಕ ಆದಾಗ. ಸಂಪರ್ಕ ಅಂದ್ರೆ ಬರೇ ಹೆಣ್ಣಿನ ಸಂಪರ್ಕ, ಗಂಡಿನ ಮೈ ಸಂಪರ್ಕ ಅಲ್ಲ ಇರೋದು. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಪರ್ಕ ಆದಾಗ ಒಂದು ಸುಖ ಸಿಗ್ತದೆ. ಸ್ಪಾರ್ಕ್, ಫಕ್ ಆಹಾ ಅಂತದಲ್ಲ. ಏಹಿ ಸಂಸ್ಪರ್ಶಜ ಭೋಗಾಹ. ಕಿವಿಗೆ ಶಬ್ದ ತಾಕಿತ್ತು, ಆಹಾ ಅಂದವ. ಒಳ್ಳೆ ಸಂಗೀತ ನಡೆದಿತ್ತು, ಹೆಂಗ ಕಿವಿ ಕೊಟ್ಟು ಕೇಳ್ತಾರೆ, ಅಂತಾರೆ. ಪುರಾಣ ಕೇಳಿಕತ್ತ ನಿಧಿ ಬಂದ್ಬಿಟ್ಟಿರ್ತದೆ. ಪುರಾಣ ಕೇಳಲಿಕ್ಕತ್ತಾಗ ಅವ ಶಬ್ದನ ಮತ್ತೆ ಬೇರೆ ಯಾವ ಶಬ್ದ ಇಲ್ರಿ. ಮತ್ತೆ ಅವ ಶಬ್ದ ಪುರಾಣ ಕೇಳಿಕತ್ತ ಆಚಾರ ಪುರಾಣ ಹೇಳಿದ್ದಾರೆ ಎಚ್ಚರ. ಮತ್ತೆ ಶಬ್ದ ಕೇಳಿದಾಗ ಶಬ್ದಕ್ಕೂ ಇಂದ್ರಿಯಕ್ಕೂ ಸ್ಪರ್ಶ ಆಯಿತು, ಸ್ಪರ್ಶಕ್ಕೂ ಇಂದ್ರಿಯಕ್ಕೂ ಸ್ಪರ್ಶ, ಆ ವಸ್ತುವಿಗೂ ಇಂದ್ರಿಯಕ್ಕೂ ಸ್ಪರ್ಶ ಆಯ್ತಲ್ಲ. ಏನು ಆನಂದ ಇರ್ತದೆ.
ಮೆತ್ತಗಿನ ಪದಾರ್ಥ ಮುಟ್ಟಿದಾಗ ಒಂಥರದ ಆನಂದ ಆಗ್ತಿರ್ತೀವಿ. ಇವ ಬಂದಿದ್ದಂತವ, ಇವ ಯಾರು ಹೇಳ್ರಿ, ಅವ ಕೀಚಕ ಬಂದಿದ್ದಂತ. ಕೀಚಕ ವಿರಾಟನಗರದ ನೃತ್ಯ ಶಾಲಾದಾಗ ಬಂದಾಗ ಮಂಚಿನ ಮೇಲೆ ಕುತ್ಕೊಂಡು ಸೀರೆ ಉಟ್ಕೊಂಡಕ್ಕಿಂತ ದ್ರೌಪದಿ ಅಂತ ಮುಟ್ಟಿದ್ದಂತ. ದ್ರೌಪದಿ ಅನ್ನಂತ. ಏನು ಬೆಳಿಗ್ಗೆ ಮುಟ್ಟಿದಾಗ ನಿನ್ ಕೈ ಯಾಕೋ ಮೆತ್ತಗಿತ್ತು, ಈಗ ಯಾಕೋ ಸ್ವಲ್ಪ ಗಟ್ಟಿ ಆಗಿರಲಿಲ್ಲ, ಅದಕ್ಕೆ ಮುಸುಕು ತೆಗೆದು ಹಿಂಸೆ ಅಂತ ಹೇಳಿದ್ರಂತ. ದ್ರೌಪದಿ ಬಾಯರ್ ಗಂಡ ಬಂದಿಗೆ, ಅದಕ್ಕೆ ದ್ರೌಪದಿ ಅಲ್ಲ ನಾನು, ದ್ರೌಪದಿ ಬಾಯರ್ ಗಂಡ ಬಾ ಇಲ್ಲಿ ಅಂತ ಹೇಳಿದ್ರಂತೆ. ಏಹಿ ಸಂಸ್ಪರ್ಶಜ ಭೋಗಾಹ, ಈ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಪರ್ಕವಾದಾಗೊಂದೇನು ಸುಖ ಸಿಗ್ತದಲ್ಲ, ದುಃಖಯೋಲಯ ಏವತೆ, ಇವು ಎಲ್ಲವೂ ದುಃಖಕ್ಕೆ ಕಾರಣವೆನಿಸುತ್ತದೆ. ಯಾಕೆ ಗೊತ್ತಾ? ಆದ್ಯಂತವಂತ ಕೌಂತೆಯ, ಅಲ್ರಿ ಅವುಗಳು ಸಂಪರ್ಕ ಆಗೋಕ್ಕಿಂತ ಮೊದಲು ಸುಖ ಇದ್ದಿದ್ದಿಲ್ಲ, ಬಿಟ್ಟು ಹೋದ್ಮೇಲೆ ಸುಖ ಇಲ್ಲ ಆದ್ಮೇಲೆ ಆದ್ಯಂತವಂತಹ ಅವು ಇವತ್ತಿಲ್ಲ ನಾಳೆ ಹೋಗುವಂಥದ್ದು. ಅದಕ್ಕೆ ಚಿಗುರುಗಳಿಗೆ ಬೆನ್ನತ್ತಬೇಡ. ಯಾಕೆ ಎಲೆಗಳನ್ನ ವೇದಗಳನ್ನಾಗಿ ಹೇಳಿ ಶಬ್ದಸ್ಪರ್ಶ ರೂಪರಸಗಂಧಗಳೆಂಬ ಸುಖಗಳನ್ನು ಇದನ್ನ ಚಿಗುರುಗಳು ಅಂತ ಹೇಳಬೇಕಾಯಿತು? ಯಾಕೆ ಹೇಳಬೇಕಾಯಿತು ಅಂದ್ರೆ ಇದರಲ್ಲಿ ಒಂದು ಆಧ್ಯಾತ್ಮ ಸೇರಿಕೊಂಡಿದೆ. ಏನು ಆಧ್ಯಾತ್ಮ ಸೇರಿಕೊಂಡಿದೆ ಅಂದ್ರೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಾಗ ತ್ರೈಗುಣ್ಯ ವಿಷಯ ವೇದಾಗ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಅರ್ಜುನ, ಮೇಲ್ ನೋಡ್ಲಿಕ್ಕೆ ವೇದ ತ್ರೈಗುಣ್ಯ ವಿಷಯ, ಈ ಸ್ವರ್ಗ, ಈ ಲೌಕಿಕ ಸುಖಗಳು, ಇದರ ಬಗ್ಗೆ ಮಾತನಾಡಿದಂತೆ ಕಾಣಿಸ್ತದೆ. ನೋಡು, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಈ ವಾಕ್ಯ ಹೆಂಗಿದೆ ಅಂದ್ರೆ ವೇದ ವಾಕ್ಯ. ಇದೇನು ಹೇಳ್ತದೆ ಅಂದ್ರೆ, ನಿನಗೆ ಸ್ವರ್ಗ ಬೇಕಾ ನಿಂಗೆ ಅಂತ ಕೇಳ್ತಾರಂತೆ. ಒಬ್ರು ಯಾರು ಆಚಾರ ಹಿಂಗ ಪ್ರವಚನ ಕೂತಾಗ ಎಲ್ಲರೂ ಕೇಳಿದ್ರಂತೆ, ಯಾರ್ಯಾರು ಸ್ವರ್ಗಕ್ಕೆ ಬರ್ತೀರಿ ಕೈ ಎತ್ರಿ ಅಂತ ಹೇಳಿದ್ರಂತೆ. ಏನ್ ಆಶ್ಚರ್ಯ, ಎಲ್ಲಾದ್ರು ಹಿಂಗ ನಿಮಗೂ ಯಾರಿಗಾದ್ರೂ ಕೇಳಿಬಿಟ್ರೆ, ನಾ ಕೇಳೋ ತಪ್ಪು ಮಾಡಿಲ್ಲ. ಅಕಸ್ಮಾತ್ ಯಾರಾದ್ರೂ ಇಲ್ಲಿ ಕೂತವ್ರು ಆಚಾರ ಬಂದು ಯಾರು ಸ್ವರ್ಗಕ್ಕೆ ಬರಬೇಕು ಅಂತ ಇಟ್ಕೊಂಡಿರಿ ಕೈ ಎತ್ರಿ ಅಂದ್ರಂತ, ಎಲ್ಲರೂ ಕೈ ಎತ್ತಿರಂತ. ಮುಂದೆ ಕೂತವಪ್ಪ ಅಥವಾ ಕೈ ಕಟ್ಕೊಂಡು ಕೂತಿದ್ದಂತ. ಆಶ್ಚರ್ಯ ಆಯ್ತು ಆ ಆಚಾರ್ಯಗೆ. ಅಲ್ರಿ ಎಲ್ಲಾರು ಸ್ವರ್ಗಕ್ಕೆ ಬರಬೇಕು ಅನ್ಕೊಂಡ್ರೆ ಇವೊಬ್ಬರೇ ಸುಮ್ ಕೂತ ಎಲ್ಲ ಕೇಳಿದ್ರಂತ. ಅಲ್ಲಪ್ಪಿ ಮತ್ತೆ ಎಲ್ಲಾರು ಸ್ವರ್ಗಕ್ಕೆ ಬರ್ಬೇಕಂದ ನೀವಲ್ಲೇನು ಅಂದಂತ. ಅವ ಸರಳ ನೇರ ದಿಟ್ಟ ನಿರಂತರ ಏನು ಉತ್ತರ ಕೊಟ್ಟ ಅಂದ, ಇವರೆಲ್ಲ ಇಲ್ಲಿಂದ ಸ್ವರ್ಗಕ್ಕೆ ಹೋದ್ಮೇಲೆ ಇದೇ ಸ್ವರ್ಗ ಆಗ್ತದೆ ಸ್ವಾಮಿ. ನೇರ ದಿಟ್ಟ ನಿರಂತರ, ಇವರೆಲ್ಲ ಇಲ್ಲಿಂದ ಹೋದ್ರು ಮತ್ತೆ ಹೋಗಬೇಕು, ಅವಶ್ಯಕತೆ ಇಲ್ಲವೇ ಇಲ್ಲ. ಆದ್ದರಿಂದ ವೇದ ಹೇಳಿತು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮಯ ಜೇತ ಅಂತ. ಅದು ವಿಷಯ ಸುಖ. ಈ ವಿಷಯ ಸುಖ ಏನಿದೆಯಲ್ಲ, ವೇದ ಇದನ್ನು ಹೇಳುತ್ತಿಲ್ಲ. ಎಲೆ ವೇದ, ಆ ಎಲೆ ಎಂಬ ವೇದದಿಂದ ಹೊರಬಂದದ್ದು ಚಿಗುರು ಅದಲ್ಲ. ನಿಜವಾಗಿಯೂ ಮಹಾ ಮೋಕ್ಷ ಫಲ, ಮೋಕ್ಷವೆಂಬ ಹಣ್ಣಾಗಬೇಕಲ್ಲ. ತತ್ಪೂರ್ವದಲ್ಲಿ ಬಂದಿರುವ ಈ ಚಿಗುರುಗಳಿಗೆ ಆಸೆಯನ್ನ ಮಾಡಿಕೊಂಡು ಬಾಯಿ ತರ್ಕೊಂಡು ಕೂಡಬೇಡ ಅನ್ನೋದಕ್ಕೆ ಛಂದಾಂಸಿ ಯಸ್ಯ ಪರಿಣಾಮಿ ಗುಣ ಪ್ರಮಾಲ ವಿಷಯ ಪ್ರಮಾಲ ಹೀಗೆ ಜೋಡಿಸಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ನೋಡಿ. ಇದರದ್ದು ವಿವರಣೆ ಇನ್ನೂ ಸ್ವಲ್ಪ ಮುಂದೆ ಬರ್ತದೆ, ಆವಾಗ ಇನ್ನೂ ಸ್ಪಷ್ಟ ಮಾಡ್ತೀನಿ. ಅಂತೂ ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರಿಣಾಮಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯ ಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಕರ್ಮಾನುಬಂಧೀನಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ಏನು ಅಲ್ಲ, ಈಗ ಶಾಖೆಗಳೇನಿವೆ ಅಂದರೆ ಪಂಚಭೂತಗಳು ಮತ್ತೆ ಈ ಮಹತ್ತತ್ವ ಅಹಂಕಾರ ತತ್ವಗಳೇನಿವೆ, ಇವು ಶಾಖೆಗಳು. ಇವು ಅಧಃ ಕೆಳಗಿರುವುದು. ಇವು ಮೇಲೆ ಮೂಲದಲ್ಲಿ ಸೇರಿಕೊಂಡಿವೆ ಅಂದರೆ ಒಪ್ಪಿಗೆ. ಯಾಕೆ ಅಂದರೆ ಗುಣತ್ರಯಗಳು ಬೇಕೇ ಬೇಕು, ಜೊತೆಗೆ ಮೂಲ ಪ್ರಕೃತಿ ಜಡ ಪ್ರಕೃತಿ ಬೇಕು. ಹಾಗಾಗಿ ಜಡ ಪ್ರಕೃತಿ ಮತ್ತೆ ಗುಣತ್ರಯಗಳು ಇವುಗಳು ಮೇಲಿವೆ, ಅವುಗಳಲ್ಲಿ ಈ ಶಾಖೆಗಳು ಸೇರಿಕೊಂಡಿವೆ ಅಂದರೆ ಓಕೆ. ಮೇಲಿರುವಂತಹ ಪರಮಾತ್ಮ ಲಕ್ಷ್ಮಿ ಜಡ ಪ್ರಕೃತಿಗಳೆಲ್ಲ ಶಾಖೆಗಳಲ್ಲಿ ಬಂದು ಸೇರಿಕೊಂಡಿದ್ದಾರಲ್ಲ, ಇವರು ಯಾಕೆ ಬರಬೇಕಾಗಿತ್ತು? ಏನ್ ಸಂಬಂಧ? ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಇವತ್ತೇನು ನಾವು ಅನುಭವಿಸ್ತಿದ್ದೀವಿ ಇದೆಲ್ಲ ಕರ್ಮಾನುಬಂಧಿ. ನಮ್ಮ ಕರ್ಮಕ್ಕನುಗುಣವಾಗಿ ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಕರ್ಮಕ್ಕನುಗುಣವಾಗಿ ಫಲವನ್ನು ನೀಡುವುದಕ್ಕಾಗಿ ಬಂದಿದ್ದಾನೆ ಮೇಲಿದ್ದ ನಾರಾಯಣ ಕೆಳಗಿನವರೆಗೆ. ಎಷ್ಟು ಅದ್ಭುತ ಮಾತು. ನಾವೇನೋ ಅನ್ಕೊಂಡ್ಬಿಟ್ಟಿವಿ,
ಮೂಲಾನಿ ಅಧಶ್ಚ ಅಧಸ್ಥಾನಿ ಶಾಖಾಸು ಅನುಸಂತತಾನಿ. ಮನುಷ್ಯಲೋಕ ಇದೇನು ಮನುಷ್ಯಲೋಕ ಇದೆ, ಇಲ್ಲಿ ಭಗವಂತ ಎಲ್ಲ ಕಡೆಗೆ ಹರಡಿಕೊಂಡು ನಿಂತುಕೊಂಡು ನಮಗೆ ಫಲ ಕೊಡ್ತಾನೆ. ನಾವು ಫಲ ಉಣ್ಣುವಾಗ ಕರ್ಮಾನುಬಂಧೀನಿ ಅಂತ ನೆನಪಿಟ್ಟುಕೊಂಡಿರಬೇಕಷ್ಟೇ. ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ರಿ, ಯಾರು ಮಾಡ್ಯಾರ ಅವ್ರದಷ್ಟ, ಉಳಿದವ್ರೆ ಸುಳ್ಳು ಹೌದ್ರಿ ಪಾಪ ಮಾಡಿರ್ಲಿಕ್ಕಿಲ್ಲ, ಅವ್ರಿಗೆ ಯಾಕೆ ಮನಸ್ಸಿಗೆ ನೋವು ಮಾಡಬೇಕು, ಅಯ್ಯೋ ನಾ ಮಾಡೇ ಇಲ್ಲ, ಹಾಗೇನು ಮಾಡ ಯಾರು ಮಾಡ್ರ ಅವರು. ನಾಳೆ ದಿವಸ ಊಟ ಮಾಡ್ತಾರೆ, ಏನೋ ಒಂದು ಪದಾರ್ಥವನ್ನು ಭೋಗ ಮಾಡ್ತಾರೆ. ಅದೇನು ನಾಳೆ ದಿವಸ ಅವರ ಜೀವನದಲ್ಲೊಂದು ಫಲ ಬಂತಲ್ಲ, ಅದು ಸುಮ್ಮನೆ ಬಂದಿದೆಯಾ ಅಥವಾ ಏನಾದರೂ ಕಾರಣ ಇದೆಯಾ? ಕೃಷ್ಣ ಹೇಳುವಂತೆ ಕರ್ಮಾನುಬಂಧೀನಿ. ನಾಳೆ ನೀನೇನು ತಿಂದಿ, ನಾ ಇವತ್ತಿಂದ ಯಾಕೆ ಹೇಳ್ತಿಲ್ಲ ಅಂದ್ರೆ ತಿನ್ನು ಉಣ್ಣುವುದಿಲ್ಲ ಅಂಬೋದಕ್ಕಷ್ಟ ಹೇಳ್ತಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದಾಗಿನ ಪಾಪ ಎಷ್ಟೋ ಜನರಿಗೆ ತಲೆ ತಿರುಗಲಿಕ್ಕೆ ಬಿಟ್ಟಿರ್ತದೆ. ಎಷ್ಟೋ ಏಕಾದಶಿ ಬಂದು ಕೂಡ ತಲೆ ತಿರುಗ್ತದೆ. ಯಾಕೆ ತಿರುಗ್ತದೆ ಅಂತಂದ್ರೆ ಏಕಾದಶಿ ಅನ್ನೋದು ಕಲ್ರಿ ಅವ್ರು ತಲೆ ತಿರುಗೋದು ಸಹಜವಾಗಿ ಅವರು ತಲೆ ತಿರುಗೋ ಸ್ವಭಾವ ಇರ್ತದ. ಅದು ಏಕಾದಶಿಗೂ ಪ್ರಕಟ ಆಗ್ತಿರ್ತದೆ. ಯಾಕಂದ್ರೆ ಈ ನರಸಿಂಹದೇವರು ಕಂಬದಾಗ ಅವತ್ತು ಬಂದಿದ್ದಿಲ್ರಿ, ಇದ್ರು ಒಡದಾಗ ಪ್ರಕಟ ಆದರು ಅಂತ ಏಕಾದಶಿ ಬಂದ ಕೂಡಲೇ ಇವ್ರು ತಲೆ ತಿರುಗ್ಲಿಕ್ಕೆ ಶುರುವಾಗಿಲ್ಲ, ಅವತ್ತು ಗೊತ್ತಾಗ್ಲಿಕ್ಕೆ ಶುರುವಾಯ್ತು ಎಲ್ಲರಿಗೂ ಇವ್ರು ತಲೆ ತಿರುಗ್ತದೆ ಅಂತ ತಿಳ್ಕೊಂಡು. ಇದೇನಾಗ್ತಾ ಇದೆ ಇವತ್ತಿನ ದಿವಸ, ಈ ಕ್ಷಣಕ್ಕೆ ಮುಂದಿನ ಕ್ಷಣಕ್ಕೆ ಇದೆಲ್ಲವೂ ಕರ್ಮಾನುಬಂಧೀನಿ. ಹಾಗಾದ್ರೆ ನಾನು ಮಾಡುವ ಪ್ರತಿಯೊಂದು ಕರ್ಮವು ನಾಳಿನ ಫಲದ ಬೀಜ, ನಾಳಿನ ಫಲದ ಬೀಜ. ನಾನು ಅನೇಕ ಬಾರಿ ಹೇಳಿದ್ದೇನೆ ಮತ್ತು ಹೇಳ್ತೇನೆ, ಒಂದು ಕರ್ಮ ಮಾಡ್ತಿದ್ದೇವೆ ನಾವು ಇವತ್ತು ಅಂತಂದಾಗ ಮನಸ್ಸಿನಲ್ಲಿ ಏನು ನಿರ್ಧಾರ ಇರಬೇಕು ಅಂದ್ರೆ ಇದರ ಫಲವನ್ನು ಉಣ್ಲಿಕ್ಕೆ ತಯಾರಿದ್ದೀನಿ ಅಷ್ಟೇ. ಫಲ ಕೊಡದೆ ಹೋಗೋದಿಲ್ಲ, ಫಲ ಕೊಡದೆ ಹೋಗುವುದಿಲ್ಲ, ಫಲ ಕೊಟ್ಟೇ ಕೊಡ್ತದೆ. ಹಾಗಾದ್ರೆ ನಾನು ಇವತ್ತೇನು ಕರ್ಮ ಮಾಡ್ತಾ ಇದ್ದೀನಿ, ಸಂಕಲ್ಪ ಏನಿರ್ಬೇಕು ನಂದು ಅಂದ್ರೆ ಬರೇ ಕರ್ಮ ಕರಿಷ್ಯೆ ಅಲ್ಲ, ಫಲಂಭುಂಕ್ಷೆ ಅಂತ ಸಂಕಲ್ಪ ಇರಬೇಕು. ತಪ್ಪು ಹೋಯ್ತು ನಮ್ಮ ಲೆಕ್ಕ. ಅದಕ್ಕರಿ ದುಃಖ ಆಗೋದು ನಮಗೆ. ಅಯ್ಯಯ್ಯ ಇದ್ಯಾಕೆ ಬಂತು ನನ್ನ ಜೀವನದಾಗ ಸುಳ್ಳು, ನಾ ಏನು ಮಾಡಿಲ್ಲ ಬಿಟ್ಟಿಲ್ಲ. ಅಪ್ಪ ನೀ ಮಾಡಿಲ್ಲ ಬಿಟ್ಟಿಲ್ಲ ಅಲ್ಲ, ಮಾಡಿದ್ದ ಬಿಟ್ಟಿದ್ದಿದು, ಮಾಡಿ ಬಿಟ್ಟಿಲ್ಲ, ಮಾಡಿ ಬಿಟ್ಟಿದ್ದಕ್ಕೆ ಬಂದದಿದು, ಬರದೇ ಇಲ್ಲ. ಹಂಗಾರೆ ಇದು ಮುಂದೆ ಸಂಕಲ್ಪ ಏನು ಬದಲಾಗಬೇಕು ನಮ್ದು ಅಂದ್ರೆ ಕರ್ಮ ಕರಿಷ್ಯೆ ಅಲ್ಲ, ಜೊತೆಗೆ ಫಲಂಭುಂಕ್ಷೆ. ಈ ಕರ್ಮದ ಫಲ ಏನು ಬರ್ತೋ ತಿರ್ಲಿಕ್ಕೆ ತಯಾರಿದ್ದೀನಿ. ಯಾರಿಗೂ ಬೈಕೊಂಡ್ವಿ, ಆನಂದ, ಕೆಲವರಿಗೆ ಆನಂದ ಆಗ್ತಿರ್ತದೆ. ವಿಶೇಷವಾಗಿ ಆಚಾರ್ಯ ಪುರುಷರಿಗೆ ಬೈದಾಗ ಬಹಳ ಆನಂದ ಆಗ್ತಿತ್ತು. ತಡಿ ತಡಿ ತಡಿ, ಇದು ಕರ್ಮ ಮಾಡಿಯಲ್ಲಪ್ಪ, ಫಲಂ ಭುಂಕ್ಷೆ. ನಾಳೆ ಯಾರೊಬ್ರು ಹಿಂದೆ ಬರ್ತಾರೆ, ನಿನ್ನ ಬಾಯಿಗೆ ಬಂದಷ್ಟು ಡಿಕ್ಷನರಿಗಳಿಗೆ ಇದ್ದಷ್ಟು ಬೈದು ಹೋಗ್ತಾರೆ. ಅವ್ರಿಗೆ ಕೇಳ್ಬೇಕು, ನೀವು ಡಿಕ್ಷನರಿ ಶಬ್ದ ಮುಗಿತೀನೋ ಅಂತ. ಅಷ್ಟ್ಯಾಕೆ ಬೈದ್ರಿ ಅಂದ್ರೆ ಬಡ್ಡಿ ಸಮೇತ ಬರ್ಬೇಕಲ್ಲ ಮತ್ತೆ ಅದೊಂದು. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ನಾನು ಇವತ್ತು ಏನು ಕರ್ಮಗಳನ್ನ ಮಾಡುತ್ತಿದ್ದೇನೆ ಇದರ ಫಲವನ್ನ ಇವತ್ತೇ ಗಂಟು ಹಾಕ್ಕೊಂಡೀನಿ, ಅದಕ್ಕೆ ಬಿಟ್ಟುಕೊಂಡು ಬಂದಿಲ್ಲ ಅದಕ್ಕೆ. ಹಾಗಾಗಿ ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಧಶ್ಚೋರ್ಧ್ವಂ ಪ್ರಸತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯ ಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಎಷ್ಟು ಅದ್ಭುತವಾಗಿದೆ ವೃಕ್ಷ. ನಿನ್ನೆ ಪ್ರವಚನ ಮಾಡುವಾಗ ಒಂದು ಮಾತು ಹೋಗಿಬಿಟ್ಟಿದ್ದೆ. ಇವತ್ತು ಮತ್ತದನ್ನು ನಾನೇ ನೆನಪು ಮಾಡಿ, ಯಾಕಂದ್ರೆ ನಿಮಗೇನು ಹೇಳಬೇಕು ಅಂತ ಇಟ್ಕೊಂಡೀನಿ, ನಿಮಗೇನು ಕೇಳಿಸ್ಬೇಕು ಅಂತ ಇಟ್ಕೊಂಡೀನಿ, ಅದನ್ನು ನೆನಪು ಮಾಡಿಸುವ ಜವಾಬ್ದಾರಿಯೂ ನನ್ನದೇ. ಯಾಕಂದ್ರೆ ಬರೇ ಕರ್ಮ ಅಲ್ಲ, ಫಲವೂ ಅದ. ಅದ್ಮೇಲೆ ನಾನೇ ನೆನಪು ಮಾಡಬೇಕು. ಏನು ಹೇಳಿದೆ ಅಂದ್ರೆ, ಕೃಷ್ಣ ಅರ್ಜುನನಿಗೆ ಈ ಜಗತ್ತನ್ನ ವೃಕ್ಷವೆಂಬುದಾಗಿ ಹೇಳಲಿಕ್ಕೆ ಏನು ಕಾರಣ ಅಂದ್ರೆ ಅವನು ಗರ್ಭದಲ್ಲಿದ್ದಾಗ ನಡೆದ ಒಂದು ಇನ್ಸಿಡೆಂಟು ಅಂತ ಹೇಳಿದ್ದೆ. ನಾನು ನಿನ್ನೆ ಬೀಜ ಬಿತ್ತಿದ್ದೆ, ಇವತ್ತು ಮರ ಆಗಿದೆ. ಏನಾಗಿತ್ತು, ಯಾಕೆ ಹಂಗೆ ಬಂತು? ನಿನ್ನೆ ಅದಕ್ಕೊಂದು ದೃಷ್ಟಾಂತ ಹೇಳಿದೆ. ಗರ್ಭಿಣಿ ಸ್ತ್ರೀಯರು ಅಕಸ್ಮಾತ್ತಾಗಿ ಸಿನಿಮಾ ನಾಟಕಗಳನ್ನು ನೋಡ್ತಾ ಇದ್ರೆ ಬರುವ ಮಗು. ಅದರಿಂದ ಕೃಷ್ಣ ದೇವಕಿಯ ಗರ್ಭದಲ್ಲಿ ಇದ್ದಂತೆ. ವಿಚಿತ್ರ ಏನು ಗೊತ್ತೇನು, 7 ತಿಂಗಳು ಕೃಷ್ಣ ಗರ್ಭದಲ್ಲಿ ಇದ್ದದ್ದು. 3 ತಿಂಗಳಿಗೆ ಒಂದು ಗರ್ಭಸ್ರಾವ ಆಗೋಯ್ತು, ಅದು ಸಂಕರ್ಷಣ, ಅಲ್ಲಿ ಹೋಗ್ಬಿಟ್ಟ. 3 ತಿಂಗಳು ಮಾತ್ರ, 7 ತಿಂಗಳು ಮಾತ್ರ ಉಳ್ಕೊಂಡಿದ್ದಾನೆ. 7ನೇ ತಿಂಗಳ ಕೊನೆ ಕಾಲ, ಯಾವಾಗ ಇನ್ನು ಶ್ರಾವಣ ಮಾಸ ಬರಬೇಕು, ಕೃಷ್ಣ ಅವತಾರ ಮಾಡಬೇಕು, ಆಗ ಎಲ್ಲ ದೇವತೆಗಳು ಬಂದರಂತೆ. ಅವರು ಒಂದು ನಿಯಮ ಇಟ್ಕೊಂಡಾರ ದೇವತೆಗಳೆಲ್ಲ. ಏನು ಅಂದ್ರೆ, ಯಾವಾಗ ನಮಗೆ ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತದೋ ನಿರ್ವಂಚನೆಯಿಂದ
ಆಲಸ್ಯವಿಲ್ಲದೆ ಸ್ತೋತ್ರ ಮಾಡಿ ಮುಗಿಸೋದು. ನನಗೀಗ ಅವಕಾಶ ಸಿಕ್ತಲ್ಲ, ಏನೋ ಮುಗಿಸ್ಕೊಂಡು ಹೋದೆ, ಮನೆ ಕೂತ್ಕೊಂಡೆ, ಫ್ರೀ ಆಗಿದ್ದೀನಿ ಅಂತ ಫೋನ್ ನೋಡೋಕ್ಕಿಂತ ಅವಕಾಶ ಸಿಕ್ತಲ್ಲ, ಹಾಗಾದ್ರೆ ಈ ಕ್ಷಣದಲ್ಲಿ ಒಂಚೂರು ಏನಾದರೂ ದೇವರ ಬಗ್ಗೆ ಚಿಂತನೆ ಮಾಡಬಹುದು. ಅಲ್ರಿ ಇಷ್ಟೊತ್ತು 1 ತಾಸು ನಿಮ್ಮ ಮಾತು ಕೇಳಿ ತಲಿ ಉಳಿದದ್ದು ಆಶ್ಚರ್ಯ. ನಮ್ದು ತಲಿ ಮನೆಗೆ ಹೋದ್ಮೇಲೆ ಯಾರು ಬಂದು ತಲೆಗೆ ಬಡ್ದು ಮತ್ತೆ ತಲೆ ಉಳಿಸ್ಬೇಕು ನಮ್ದು ಅಂತ ಮತ್ತೆ ದೇವರಂತೀರಲ್ಲ ನೀವು ಅಂದ್ರೆ ಅಷ್ಟ ಮಾಡಿದ್ರನ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ಯಾರ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಗೆ, ಸಾವಿರಾರು ಜನ್ಮಗಳು ಪ್ರಯತ್ನ ಮಾಡಿದಾಗ ಎಂದೋ ಒಂದು ದಿವ್ಸ ಸಿಗ್ತಾನೆ ನಾನು ಅಂತ ಹೇಳಿದವಂಗ ಒಂದು ಜನ್ಮದಾಗ ಆರಾಮ ಟೇಬಲ್ ಮೇಲೆ ಕಾಲ ಚಾಚಿಕೊಂಡು ಕುರ್ಚಿ ಮೇಲೆ ತಲೆ ಇಟ್ಕೊಂಡು ಇದು ಕೂತಿರ್ತಾರ. ಏನ್ ತಿಳ್ಕೋಬೇಕು, ಇದ್ದಾರೋ ಇದ್ದೇ ಬಿಟ್ಟಾರೋ ಏನ್ ತಿಳ್ಕೋಬೇಕು? ಅವ್ರ ಒಂದು ಇಚ್ಛಾ ಏನು ಅಂದ್ರೆ ಎಲ್ಲಾ ಕಾಲಕ್ಕೂ ಭಗವಂತನ ಸೇವಾ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ. ಸ್ತೋತ್ರ ಸೇವಾ ಮಮಧಾರಯ, ಸ್ತೋತ್ರ ಮಾಡಿದ್ರು. ಏನ್ ಚಂದ ಸ್ತೋತ್ರ ಮಾಡಿದ್ರು ಅಂದ್ರೆ, ಗರ್ಭದಲ್ಲಿ ಕೃಷ್ಣ ಕೂತಿದ್ದಾನೆ. ಗರ್ಭದಲ್ಲಿ ಕುಳಿತಾಗಲೂ ಪರಮಾತ್ಮ ಶಂಖಚಕ್ರ ಗದಾಪದ್ಮಧಾರಿಯಾಗಿ ಗರ್ಭಸ್ಥ ಶಿಶು, ನೆನಪಿಟ್ಟುಕೊಳ್ರಿ ಹೆಂಗಿದೆ ಅಂದ್ರೆ ಹೊರಗೆ ಬಂದಾಗ ಹೆಂಗೆ ತಮದ್ಭುತಂಬಾಲಕಂ ಇದ್ದೀಯೋ ಹಂಗೆಯೇ ಒಳಗಿದ್ದಾನೆ. ಇದ್ದಾಗ ಬ್ರಹ್ಮದೇವರು ರುದ್ರದೇವರು ಬಂದು ಸ್ತೋತ್ರ ಮಾಡ್ತಾರಂತೆ ಕೃಷ್ಣನನ್ನ ಕುರಿತು. ಸ್ವಾಮಿ ಏಕಾಯನೋಸೋ ದಿಫಲ ಸ್ತ್ರೀಮೂಲಕ ಚತುರಸ ಪಂಚಶಿ ಪಶ್ಯಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋ ಹ್ಯಾದಿವೃಕ್ಷ. ಆದಿವೃಕ್ಷ ಸ್ವಾಮಿ, ಇದೊಂದು ವೃಕ್ಷ ಇದೆ, ಈ ಜಗತ್ತೆಂಬ ವೃಕ್ಷ ಇದೆಯಲ್ಲ, ಇದು ನಿನ್ನ ಅಧೀನವಾದ ವೃಕ್ಷ ಅಂತ ಭಗವಂತನ ಸ್ತೋತ್ರ ಮಾಡುವಾಗ ಜಗತ್ತು ಭಗವಂತನ ಅಧೀನ ಇಷ್ಟೇ ಹೇಳಬೇಕಾಗಿದೆ ಅವರಿಗೆ. ಬ್ರಹ್ಮರುದ್ರಾದಿ ದೇವತೆಗಳು ಸರಳ ಹೇಳಿಕ್ ಬರ್ತಿತ್ತಿಲ್ಲೋ, ಜಗತ್ತು ನಿನ್ನ ಅಧೀನ ಅಂತ ಒಂದ ಶಬ್ದ ಹೇಳಿಕ್ ಬರ್ತಿತ್ತಿಲ್ಲೋ. ಹಾಗಾದ್ರೆ ಜಗತ್ತು ಅಂದ್ರೆ ಏನು ಪರಿಚಯ ಮಾಡಿಸ್ಬೇಕಲ್ಲ, ಅದಕ್ಕೆ ಹೆಂಗೆ ಪರಿಚಯ ಮಾಡಿಸ್ಯಾರ, ಎಷ್ಟು ಚಂದ ಪರಿಚಯ ಮಾಡಿಸ್ಯಾರ ಅಂತಂದ್ರೆ 1 ರಿಂದ 10 ಸಂಖ್ಯಾ ನೆನಪಿಟ್ಟುಕೊಂಡ್ರೆ ಸಾಕಂತ, ಜಗತ್ತು ನೆನಪಿಟ್ಟುಕೊಳ್ಳಿ ಬರ್ತಂತ. ಬ್ರಹ್ಮದೇವರು ರುದ್ರದೇವರು ಈ ಜಗತ್ತನ್ನ ನೆನಪು ಮಾಡಿಕೊಟ್ಟಿದ್ದಾರೆ. ಈ ಜಗತ್ತನ್ನು ಹೆಂಗೆ ನೆನಪು ಮಾಡಿಕೊಟ್ಟು ಭಗವಂತನ ಮುಂದೆ ಹೆಂಗೆ ವಿಜ್ಞಾಪನೆ ಮಾಡಿದ್ದಾರೆ ಅಂದ್ರೆ, ಈ ಜಗತ್ತು ನಿನ್ನ ಅಧೀನ ಸ್ವಾಮಿ. 1 ರಿಂದ 10 ಸಂಖ್ಯೆಯಲ್ಲಿ ಈ ಜಗತ್ತನ್ನು ಪರಿಚಯ ಮಾಡಿಸಿಬಿಡ್ತೇವೆ. ಇದು ಆದಿವೃಕ್ಷ, ಒಂದು ದೊಡ್ಡ ಮರ, ಹೆಮ್ಮರ, ಬೇರೆ ಏನು ಹೇಳ್ತಿಲ್ಲ. ಇವಾಗೇನು ಕೃಷ್ಣ ಹೇಳಿದ್ದಾನಲ್ಲ, ಇದು ಅಶ್ವತ್ಥ ವೃಕ್ಷ ಅಂತ, ಇದನ್ನೇ ಅವತ್ತು ಗರ್ಭದಲ್ಲಿ ಕೃಷ್ಣ ಇರುವಾಗ ದೇವತೆಗಳು ಒಂದು ವರ್ಣನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? 1 2 3 4 5 6 7 8 9 10 ಇಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲೋ, ಒಂದನ್ನು ನೆನಪಿಟ್ಕೊಳ್ಳಂತ. ಏಕಾಯನೋಸೌ, ಈ ಜಗತ್ತೆಂಬುವಂಥ ವೃಕ್ಷಕ್ಕೆ ಒಂದೇ ಒಂದು ಆಶ್ರಯ ಇದೆ. ಯಾವುದು ಜಗತ್ತು, ಯಾವುದಕ್ಕೊಂದು ಆಶ್ರಯ? ಭಗವಂತನನ್ನ ಸ್ವಲ್ಪ ಸೈಡಿಗೆ ಇಟ್ಬಿಡ್ರಿ. ಹೊಸ ಗಿರಾಕಿ, ನಮ್ದು ಹೊಸ ಗಿರಾಕಿದ್ದೇವೆ. ಅದಕ್ಕೆ ಏಕಾಯನಃ, ಪರಮಾತ್ಮನನ್ನ ಹೊರತುಪಡಿಸಿದ ಮೇಲೆ ಈ ಜಗತ್ತಿಗೆ ಆಶ್ರಯ ಯಾವುದು ಅಂದ್ರೆ ಜಡ ಪ್ರಕೃತಿ. ಇದು ಒಂದು ಆಶ್ರಯ. ಪ್ರಕೃತಿ ಇದ್ದಿದ್ದಿಲ್ಲ ಅಂದ್ರೆ ಈ ಜಗತ್ತು ಹುಟ್ಟಲು ಸಾಧ್ಯವೇ ಇಲ್ಲ. ಪ್ರಕೃತಿಯ ವಿಕಾರವೇ ಈ ಜಗತ್ತಾದ್ದರಿಂದಾಗಿ ಏಕಾಯನಃ. ನೋಡ್ರಿ, ಬ್ರಹ್ಮದೇವರು ರುದ್ರದೇವರು ಪರಮಾತ್ಮನಿಗೆ ಈ ಜಗತ್ತೆಂಬ ವೃಕ್ಷದ ಪರಿಚಯ ಮಾಡಿಸ್ತಾ ಇರುವಾಗ ಮೂಲ ಪ್ರಕೃತಿಯಿಂದ ಹುಟ್ಟಿಕೊಂಡ ಜಗತ್ತಿದು. ಇದರೊಳಗೆ ಪಿಂಡಾಂಡವೂ ಬಂತು, ಬ್ರಹ್ಮಾಂಡವೂ ಬಂತು, ಎರಡೂ ಸೇರಿಕೊಂಡಿವೆ. ಈ ಜಗದೃಕ್ಷದಲ್ಲಿ ಬ್ರಹ್ಮಾಂಡ ಪಿಂಡಾಂಡಗಳು ಎರಡೂ ಸೇರಿಕೊಂಡದ್ರಿಂದ ಏಕಾಯನಃ, ಒಂದೇ ಒಂದು ಮೂಲ ಇದೆ. ಯಾವುದು? ಅದಕ್ಕೆ ನಾವು ಹಿಂಗೆ ಕರೆಯೋಣಂತ, ನಮ್ಮ ಭಾಷಾದಾಗ ತಾಯಿ ಬೇರು ಅಂತ ಕರೆಯೋಣ. ಏನ್ ಕರೆಯೋಣ? ತಾಯಿ ಬೇರು. ಏಕಾಯನೋಸೌ. ಈ ಮರದಲ್ಲಿ ಕೃಷ್ಣ ಎರಡು ಬರ್ಬೇಕಲ್ಲ, ನೆಕ್ಸ್ಟ್ ಒಂದಾದ್ಕೊಂಡು 2 ಸಂಖ್ಯಾ. ದ್ವಿಫಲ, 2 ಹಣ್ಣುಗಳು ಬಿಡ್ತಾವಂತೆ. ಏಕಾಯನೋಸೌ ದ್ವಿಫಲ ತ್ರಿಮೂಲ, ಮರಿ ಬೇರುಗಳು 3 ಅಂತ ಯಾವುದಕ್ಕೂ ವಿವರಣೆ ಮಾಡ್ತಿಲ್ಲ. 1 2 3 ಹೋಗಿನಿ. 1 ಮೂಲ ಇದೆ, 2 ಹಣ್ಣುಗಳಿವೆ, 3 ಮರಿ ಬೇರುಗಳಿವೆ. ಚತುರಸಃ, 2 ಹಣ್ಣುಗಳಲ್ಲಿ 4 ರಸ ಇದೆಯಂತೆ. ನಮ್ಮ ಬುದ್ಧಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೇಳಿರೋಣಂತ. 2 ಹಣ್ಣುಗಳಲ್ಲಿ 4 ರಸ ಇದೆ ತಂದು ಕೂಡಲೇ ಈ ಕಡೆ 2 ಆ ಕಡೆ 2 ತಲೆ ಹೋಗಿರ್ತದೆ. ತಪ್ಪು. ಒಂದರಲ್ಲಿ 3 ರಸ ಅದ, ಇನ್ನೊಂದ್ರಲ್ಲಿ 1 ರಸ ಅದ. ಇದು ಸ್ವಲ್ಪ ವಿಚಿತ್ರದ. ಚತುರಸಃ ಪಂಚಶಿಪಷಡಾತ್ಮ, 5 ಬಿಳಲುಗಳು ಇವೆ. ಇದು ಆಲದ ಮರ. ಈಗ ಇದು ಏನ್ ಮರ? ಇದು ಆಲದ ಮರ. ಆಲದ ಮರಕ್ಕೆ ಬಿಳಲುಗಳು ಅಂತ ಇರ್ತಾವ, ತೆಳಗೆ ಮರಕ್ಕೆ ಬಂದಿರ್ತಾವ. ಪಂಚಶಿಫ ಷಡಾತ್ಮ,
ಈ ಮರಕ್ಕೆ 6 ಅವಸ್ಥೆಗಳು ಬರ್ತದೆ. ಷಡಾತ್ಮ, ಸಪ್ತತ್ವಕ, 7 ತೊಗಟೆಗಳಿವೆಯಂತೆ. ಯಾವುದಕ್ಕೆ? ಈ ದೇಹಕ್ಕೆ, ಪಿಂಡಾಂಡಕ್ಕೆ, ಜಗತ್ತಿಗೆ 7. ನಮ್ಮ ಪಿಂಡಾಂಡ ತಿಳ್ಕೊಂಡು ಸಾಕು, ಗೊತ್ತಾಗ್ತದೆ. ಅಷ್ಟ ವಿಟಪಃ, 8 ಶಾಖೆಗಳಿವೆ. ನವಾಕ್ಷ, 9 ಪೊಟರೆಗಳಿವೆ. 9 ಪೊಟರೆಗಳು ಈ ಇದಕ್ಕೆ. ದಶಚ್ಛದಿ, 10 ಎಲೆಗಳಿವೆ. ದ್ವಿಖಗೋ, 2 ಪಕ್ಷಿಗಳು ಕುಳಿತಿರುವಂತಹ ಆದಿವೃಕ್ಷ, ಇದೊಂದು ದೊಡ್ಡ ಮರ ಇದೆ. ತ್ವಮೇಕೈವಾಸ್ಯ ಸತಃ ಪ್ರಸೂತಿ, ಈ ವೃಕ್ಷದ ಹುಟ್ಟಿಗೆ, ಸಾವಿಗೆ ಕಾರಣನಾದವರು ನೀನಲ್ಲವೇ ಸ್ವಾಮಿ. ಏನ್ ಚಂದಾದ ಉಪದೇಶ. ಅದೇನು ಗರ್ಭದಲ್ಲಿದ್ದಾಗ ಕೃಷ್ಣ ಹೇಳಿದ್ರು ನೋಡ್ರಿ, ಇವರೆಲ್ಲ ದೇವತೆಗಳು, ಅದು ಗರ್ಭಸ್ಥ ಶಿಶುವಿಗೆ ಸಂಸ್ಕಾರ ಆಗಿತ್ತು. ಅರ್ಜುನ್ಗೆ ಉಪದೇಶ ಮಾಡೋ ಕಾಲಕ್ಕೆ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಬಂದೇ ಬಿಡ್ತು ಬಾಯಿ ಒಳಗೆ. ಅದಕ್ಕೆ ಸಂಸ್ಕಾರ ಚಲೋ ಆಗ್ಬೇಕು. ಸಣ್ಣವರಿದ್ದಾಗಿಂದ ಚಲೋ ಹೊತ್ತಿನಾಗ ಸಂಸ್ಕಾರ ಆಗ್ತಿದ್ದು ಹೋದ್ರೆ ಬಾಯಾಗ ಅಂಥ ಶಬ್ದ ಬರ್ತಿರ್ತಾವ, ಅಂಥ ವಿಷಯಗಳು ಬರ್ತಿರ್ತಾವ. ಸರಿ, 1, 2, 3 ಹೇಳಿದ್ರಲ್ಲ, ಜಗತ್ತು ನೆನಪಿಟ್ಟುಕೊಳ್ಳಿಕ್ಕೆ 1 ರಿಂದ 10 ನೆನಪಿಟ್ಟುಕೊಂಡ್ರೆ ಸಾಕು. 1 ರಿಂದ 10. ಏಕಾಯನಃ, 1 ತಾಯಿ ಬೇರು. 1 ತಾಯಿ ಬೇರು ಅಂತಂದಾಗ ಯಾವುದದು ತಾಯಿ ಬೇರು ಈ ಜಗತ್ತಿಗೆ ಇದ್ದದ್ದು ಅಂದ್ರೆ ಪ್ರಕೃತಿ. ಜಡ ಪ್ರಕೃತಿ ಇದೆಯಲ್ಲ, ಇದನ್ನು ತಾಯಿ ಬೇರು ಅಂತ ಕರೀತಾರೆ. 2 ಹಣ್ಣಿವೆಯಂತೆ. ದ್ವಿಫಲಃ, ಯಾವುದು 2 ಹಣ್ಣು ಈ ಜಗತ್ತಿಗೆ ಇದ್ದದ್ದು ಅಂದ್ರೆ ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಒಂದು ಸಕಾಮ ಕರ್ಮ, ಒಂದು ನಿಷ್ಕಾಮ ಕರ್ಮ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ 2 ಹಣ್ಣುಗಳು ಬಿಡೋದಂತೆ. ಬಹಳ ಹಣ್ಣಲ್ಲ ಬಿಡೋದು, 2 ಹಣ್ಣುಗಳು ಬಿಡ್ತಾವಂತೆ. ಒಂದು ಸಕಾಮ ಕರ್ಮವೆಂಬುವಂತಹದ್ದು, ಇನ್ನೊಂದು ನಿಷ್ಕಾಮ ಕರ್ಮವೆಂಬುವಂತಹದ್ದು. ಇವೆರಡನ್ನೂ ಏನ್ ಹೇಳಿದ್ದಾನೆ ಅಂದ್ರೆ ದೇವತೆಗಳು ಇವು 2 ಹಣ್ಣು ಅಂತ ಕರೆದಿದ್ದಾರೆ. ಅಲ್ರಿ, ಮತ್ತಿದು ಬೀಜ ಅಲ್ಲೇನು? ಅಲ್ಲ, ಹಣ್ಣಿ ಇದು ಹಣ್ಣು. ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಒಂದು ತಾಯಿ ಬೇರದ ಜಡ ಪ್ರಕೃತಿ ಈ ಜಗತ್ತೆಂಬ ವೃಕ್ಷಕ್ಕೆ 2 ಹಣ್ಣು ಬಿಡುತ್ತಾವೆ ಈ ಜಗತ್ತಿನೊಳಗೆ. ಅದು ಯಾವುದು? ಒಂದು ಸಕಾಮ ಕರ್ಮ, ಒಂದು ನಿಷ್ಕಾಮ ಕರ್ಮ, ಒಂದು ಪ್ರವೃತ್ತ ಕರ್ಮ, ಒಂದು ನಿವೃತ್ತ ಕರ್ಮ ಅಂತ. ಇದು ತುಂಬಾ ವಿವರಣೀಯವಾದ ವಿಷಯವಾದ್ದರಿಂದ ವಿವರಣೆ ಮಾಡ್ತಿಲ್ಲ. ಅಲ್ರಿ, ಮತ್ತು ವಿವರಣೀಯ ವಿಷಯ ಅಂತೀರಿ, ಮಾಡ್ತಿಲ್ಲ ಅಂತಿರಲ್ಲ ಅಂದ್ರೆ ನಿಮಗೊಂದು ರಹಸ್ಯ ಹೇಳಬೇಕಾಗಿದೆ, ಹೇಳಂಗಿಲ್ಲ ಅಂದಂಗೆ. ಸಕಾಮ ಮತ್ತು ನಿಷ್ಕಾಮ ಕರ್ಮಗಳು ಈ ಗಿಡದಲ್ಲಿ ಬಿಟ್ಟ 2 ಹಣ್ಣು. ದೊಡ್ಡ ಮರ, ಆ ದೊಡ್ಡ ಮರದಾಗ 2 ಹಣ್ಣವ ಅಂತ. ತ್ರಿಮೂಲ, 3 ಮರಿಬೇರುಗಳಿವೆ ಅಂತೆ. ಯಾವುದು? ಸತ್ವ, ರಜಸ್ಸ, ತಮಸ್. ಬಂತು ನೋಡ್ರಿ ಆಗಲೇ. ಗುಣ ಪ್ರವೃತ್ತ ಬಂದಿತ್ತಲ್ಲ, ಅದು ಇಲ್ಲಿ 3 ಮರಿಬೇರುಗಳಾಗಿದೆ. ಹೌದು, ಮೂಲ ತಾಯಿ ಬೇರು ಮತ್ತು ಮರಿಬೇರು, 2 ಬೇರುಗಳು ಯಾಕೆ ಬೇಕು ಒಂದು ವೃಕ್ಷಕ್ಕೆ? ನಾವೇನು ಸಸ್ಯಶಾಸ್ತ್ರವನ್ನು ಓದಿದವರಲ್ಲ, ಆದ್ದರಿಂದ ನಮಗದು ಹೆಚ್ಚು ಗೊತ್ತಿರುವುದಿಲ್ಲ. ನಾವೆಲ್ಲ ಮನುಷ್ಯಶಾಸ್ತ್ರವನ್ನು ಓದಿಕೊಂಡು ಬದುಕಿದವು. ಯಾವಾಗ ಸಿಟ್ಟಿಗಳ್ತಾರ, ಯಾವಾಗ ಉಡ್ತಾವ, ಯಾವಾಗ ಮಲಗುತ್ತಾವ, ಯಾವಾಗ ಉದರಾಡ್ತಾವ, ಚೀರಾಡ್ತಾವ, ಇಷ್ಟ ಗೊತ್ತದ ನಮಗೆ. ಸಸ್ಯಶಾಸ್ತ್ರ ಏನು ಗೊತ್ತಿಲ್ಲ ನಮಗೆ. ಅಂದಮೇಲೆ ಸಸ್ಯಶಾಸ್ತ್ರದಲ್ಲಿ ತಾಯಿ ಬೇರು ಮರಿಬೇರುಗಳ ವ್ಯವಸ್ಥೆ ಏನು? ಯಾಕೆ ಅಂದ್ರೆ ತಾಯಿ ಬೇರೇನಿದೆಯಲ್ಲ ಅದರಿಂದ ಕಾಂಡಕ್ಕೆ ವೃದ್ಧಿಯಾಗ್ತದೆ. ಕಾಂಡ. ಮರಿಬೇರುಗಳೇನಿವೆಯಲ್ಲ ಅವುಗಳಿಂದ ಶಾಖೆಗೆ ವೃದ್ಧಿ ಬರ್ತದೆ. 2 ವ್ಯತ್ಯಾಸ ಇದೆ, ನಾವು ತಿಳ್ಕೊಳ್ಬೇಕು. ಕಾಂಡ ಅಂದ್ರೆ ಏನು? ಬಡ್ಡಿ ತೆಳಗೆ ಬೆಳೆದಿರ್ತಲ್ಲ, ಊದ್ದಕ್ಕೆ ಬಡ್ಡಿ ಬೆಳೆದ ಅದು ಕಾಂಡ. ಕಾಂಡ ಕಾಂಡ ಪ್ರರೋಹಂತಿ ಪುರುಷ ಪುರುಷ ಪರೇ ಏಮಾನೋ ದೂರ್ವೇ ಪ್ರಥಮ ಸಹಸ್ರೇಣ ವೇದ ಮಂತ್ರ ಹೇಳ್ತದಲ್ಲ. ಕಾಂಡ. ಈ ಕಾಂಡಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಜಡ ಪ್ರಕೃತಿ. ಅದು ಬೆಳಿಬೇಕು, ಅದು ಮೂಲ ಬೇರು, ಅದು ಇದ್ರೆ. ಆಮೇಲೆ ಮರಿಬೇರುಗಳಿವೆ ಎಲ್ಲ, ಸತ್ವಗುಣ ರಜೋಗುಣ ತಮೋಗುಣಗಳು, ಅವು ಶಾಖಾಹ. ಅದಕ್ಕೆ ಗುಣ ಪ್ರವೃದ್ಧಾಹ ಅದಶ್ಚೋರ್ಧಂ ಪ್ರಸತಾಸ್ ತಸ್ಯ ಶಾಖಾಹ ಅಂತ ಕರೆದದ್ದು. ಸರಿ, 1 ತಾಯಿ ಬೇರು ಜಡ ಪ್ರಕೃತಿ, 2 ಸಕಾಮ ಕರ್ಮ ನಿಷ್ಕಾಮ ಕರ್ಮಗಳೆಂಬ ಹಣ್ಣುಗಳು, 3 ಮರಿಬೇರುಗಳು ಸತ್ವಗುಣ ರಜೋಗುಣ ತಮೋಗುಣಗಳು. ಚತುರಸಃ, ಈ 2 ಹಣ್ಣುಗಳಲ್ಲಿ 4 ರಸಗಳಿವೆ ಅಂತೆ. ಯಾವ ರಸ? ನಾ ಹೇಳಿದೆ 1 ಹಣ್ಣಿಗೆ 3, ಇನ್ನೊಂದು ಹಣ್ಣಿಗೆ ಒಂದೇ ಒಂದು ರಸ ಅಂತ. ಹಂಗ್ಯಾಕೆ ಮಾಡಿದ್ರೆ ಆಚಾರ? ಅಲ್ಲ, ನಾ ಮಾಡ್ಲಿಕ್ಕೆ ಬರುವುದಿಲ್ಲ. ಆ ಹಣ್ಣೊಳಗ ಹಂಗ ರಸ ಅದ, ನಾ ಏನು ಮಾಡಲಿ? ಯಾವುದದ? ನಿವೃತ್ತ ಕರ್ಮ ಅಂತೇನಿದೆ ಅಥವಾ ನಿಷ್ಕಾಮ ಕರ್ಮ ಅಂತೇನಿದೆ, ಇದರಲ್ಲಿ ಇದ್ದ ರಸ ಮೋಕ್ಷ. ಅದರಲ್ಲಿದ್ದ ರಸ ಯಾವುದು ಅಂದ್ರೆ ಮೋಕ್ಷ. ಹಾಗಾದರೆ ಇನ್ನು 3 ರಸಗಳವಲ್ಲ, ಧರ್ಮ ಅರ್ಥ ಕಾಮಗಳೆಂಬ ರಸಗಳಿವೆಯಲ್ಲ, ಇವು ಪ್ರವೃತ್ತ ಕರ್ಮ, ಸಕಾಮ ಕರ್ಮ, ಸಕಾಮ ಕರ್ಮ, ಪ್ರವೃತ್ತ ಕರ್ಮ, ಅದರ ರಸಗಳು. ನಾವೇನ್ ಮಾಡ್ತಿರ್ತೀವಿ ನೋಡ್ರಿ, ಧರ್ಮ ಅರ್ಥ ಕಾಮ, ಇದರ ರಸ ಏನು? ಇದು ಎದರ ರಸ? ಇದು ಸಕಾಮ ಕರ್ಮದ ರಸ.
ಏನೋ ಒಂದು ಅಪೇಕ್ಷೆ ಮಾಡಿಕೊಂಡು ಕರ್ಮ ಮಾಡಿದೆ. ಯಾವುದೋ ಒಂದು ಬಯಕೆಯಿಂದ ಕರ್ಮವನ್ನ ಮಾಡಿದ್ದಕ್ಕೆ ಯಾವ ರಸ ಸಿಗುತ್ತದೆ ನಮಗೆ ಅಂದರೆ, ಒಂದ ಅರ್ಥವೆಂಬ ರಸ ಸಿಗುತ್ತದೆ, ಇಲ್ಲ ಧರ್ಮವೆಂಬ ರಸ ಸಿಗ್ತದೆ, ಇಲ್ಲ ಕಾಮವೆಂಬ ರಸ ಸಿಗ್ತದೆ, ಹೊರತಾಗಿ ಮೋಕ್ಷ ರಸ ಸಿಗೋದಿಲ್ಲ. ಯಾಕಂದ್ರೆ ಅದು ಈ ಹಣ್ಣಿನಲ್ಲಿ ಇಲ್ಲವೇ ಇಲ್ಲ. ಅದು ಈ ಹಣ್ಣಿನಲ್ಲಿ ಇಲ್ಲವೇ ಇಲ್ಲ. ಇನ್ನೊಂದು ಹಣ್ಣಿನಲ್ಲಿಲ್ಲ. ಯಾವ ಹಣ್ಣು ನಿಷ್ಕಾಮ ಕರ್ಮವೆಂಬುವಂತಹ ಹಣ್ಣಿದೆಯಲ್ಲ, ಅಲ್ಲಿ ಮೋಕ್ಷ ರಸ ಇದೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ. ಚಂದ ಬಂತ. ಈಗ ಒಂದು ಕೆಲಸ ಮಾಡೋಣಂತ. ಏನು ಅಂದ್ರೆ, ಒಂದು ಸಣ್ಣ ಆಟ ಆಡೋಣಂತ. ಮತ್ತೇನು ಆಟ ಆಡ್ಲಿಕ್ಕತ್ರಿ? ಈಗ ಸಾಲಿ ಒಳಗೆ ಹಿಂದಕ್ಕೆ ನಮಗೆಲ್ಲ ಒಂದು ಹಾಡು ಹಾಡಿಸ್ತಿದ್ದರು ಸಣ್ಣವರಿದ್ದಾಗ. ಅವು ಚಂಡ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಟೈ ಎಕಡೋ ಸುತ್ತಕೊಂಡು, ಕೈ ಕಟ್ಕೊಂಡು ಒಂದು ಹಾಡು ಹಾಡ್ತಿದ್ವಿ. ಏನು ಅಂದ್ರೆ, 1 2 ಸಾಲಿ ಹೊಂಟೀರಿ ಬರೋಬ್ಬರಿ ಆಯ್ತು. ಗೊತ್ತಿತ್ತಾನೆ ನಿಮ್ಮ ಬಾಯ ಬರ್ತದೆ ಬರೋಬ್ಬರಿ. ನೋಡ್ರಿ, ಅಲ್ಲೂ 10ರವರೆಗೆ ಇದೆ ಅದು. ಅಂದ್ರೆ ಬಾಲ್ಯದಲ್ಲಿ ಮಕ್ಕಳಿಗೆ 1 ರಿಂದ 10ರವರೆಗೆ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಆ ಪದ್ಯ ಬರೆದದ್ದು JP ರಾಜರತ್ನಂ ಬರೆದದ್ದು. ಅದನ್ನು JP ರಾಜರತ್ನಂ ಅವರು ಆ ಹಾಡು ಬರೆದದ್ದು ಎದಕ್ಕೆ ಅಂದ್ರೆ, ಮಕ್ಕಳಿಗೆ 1 ರಿಂದ 10 ನಂಬರ್ ನೆನಪಿಟ್ಟುಕೊಳ್ಳಿಕ್ಕೆ ಅಂತ. 1 2 ಬಾಳೆ ಎಲೆ ಹರಡು. ನಮಗ ಬಾಳೆ ಎಲೆಗರಿ ಬೇರೆ ಎಲಿ ತಲೆಯಾಗ ಬರುದಿಲ್ಲ, ಕಮಲದ ಎಲಿ ಬರುದಿಲ್ಲ. ಯಾಕೆ ಹೇಳ್ರಿ? ಪದ್ಮ ಪತ್ರ ವಿವಾಂಭಸ. ಅದು ಕಮಲದಲ್ಲಿ ನೀರಿನಾಗಿದ್ರು ಅಂಟಿಸಿಕೊಳ್ಳುವುದಿಲ್ಲ ಅಂತದ. ನಮಗೆ ಹಂಗೆ ಸಂಸಾರದಾಗಿದ್ರು ಅಂಟಿಸ್ಕೊಳ್ಳಿಕ್ಕೆ ಬರುವುದಿಲ್ಲ. ಅದರಿಂದ ಅಂದ್ರೆ ಅಂಟಿಸ್ಕೊಂಡಿರ್ತೀವಿ. ಆದ್ರಿಂದ ಕಮಲದಲ್ಲಿ ನೆನಪಿಗೆ ಬರುವುದಿಲ್ಲ. ನಮಗೆ ಬಾಳೆ ಎಲೆ ನೆನಪಿಗೆ ಬರ್ತದೆ. 1 2 ಬಾಳೆ ಎಲೆ ಬಾಳೆ ಎಲೆ ಹರಡು. ಆಯ್ತಾ? 3 4 ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ 3 4 ಅನ್ನ ಹಾಕು, 5 6 ಬೇಳೆ ಸಾರು. ಏನ್ ಚಂದ. ಈ ಬಾಲ್ಯ ಕಳೆದು ಹೋಯ್ತಲ್ಲ, ತೇಹಿನೋ ದಿವಸ ಆಗತ್ತ. 7 8 ಪಲ್ಯದ ದಂಟು, 9 10 ಎಲೆ ಮುದುರಿ ಎತ್ತು, 1 ರಿಂದ 10 ಹೀಗಿತ್ತು ಊಟದ ಆಟ ಮುಗಿದಿತ್ತು. ತುಂಬಾ ಚೆನ್ನಾಗಿದೆ. ಅಂದರೆ ಸಂಖ್ಯಾಶಾಸ್ತ್ರವನ್ನ ಹೀಗೆ ಮಕ್ಕಳಿಗೆ ನೆನಪಿಡ್ಲಿಕ್ಕೆ ಕೊಡ್ಲಿಕ್ಕೆ ಬರುವಂತೆ ಇರಲಿ. ಅದಕ್ಕೆ ಮೂಲ ಸ್ಫೂರ್ತಿ ಭಾಗವತ ಇದೆ, ವೇದ ಇದೆ, ಇನ್ಯಾರ್ದೋ ಹಿರಿಯರ ವಾಣಿ ಇರಬಹುದು, ಅಥವಾ ಅವರಿಗೂ ದೇವರ ಸ್ಫುರಣ ಮಾಡಿಸಿರಬಹುದು. ನಾವೇನು ಅದಕ್ಕೆ ಹೇಳ್ತಿಲ್ಲ. ಏಕಾಯನೋಸು ಇಲ್ಲೂ ಹಂಗೆ ಇದೆಯಲ್ಲ. 1 2 3 4 ಅಂತಿದೆಯಲ್ಲ, ಅಲ್ಲೂ ಹಂಗೆ ಇದೆ. 1 2 ಬಲ ಎಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು. ಅಂದ್ರೆ ಬೇಳೆ ಸಾರು ಅಂತ ಯಾಕಂತಾರ? ಕೆಲವರು ಬ್ಯಾಳಿ ಇಲ್ಲಾರ್ದ ಸಾರು ಮಾಡೋ ಪದ್ಧತಿ ಒಟ್ಟ ಬೇಳೆ ಸಾರು. ಈಗ ಅಕಸ್ಮಾತ್ ನದಿ ಒಳಗೆ ಈಸ್ಲಿಕ್ಕೆ ಹೋದವ್ರು ಯಾರಾದ್ರೂ ಮುಳುಗಿರ್ತಾರ ನೋಡ್ರಿ, ಅವ್ರನ್ನ ಹುಡ್ಕೊಂಡ್ಬರ್ಬೇಕು ಅಂತ ಕೆಲವ್ರು ಜಿಗದಿರಂಗಿಲ್ಲ, ಬ್ಯಾಳಿಯಿಂದ ಹುಡ್ಕೊಂಡ್ಬರ್ತಾರ, ಸಿಗ್ತದ ಅಂತ ಇಟ್ಕೊಳ್ರಿ. ಹಂಗ ನಾವು ಸಾರಿನೊಳಗೆ ಬ್ಯಾಳಿ ಹುಡುಕಬೇಕು ಅಂತ ಏನು ಸಾರಿನ ಮಹಿಮಾರಿ ಎಲ್ಲರ ಪಾಪವ ಹಕ್ಷೋತಾನೆ. ಈಗ ಬ್ಯಾಳೆ ಬರ್ತಾವ, ಈಗ ಬ್ಯಾಳೆ ಬರ್ತಾವ, ಇಲ್ಲ. ಅದಕ್ಕೆ ಬೇಳೆ ಸಾರು, 7 8 ಪಲ್ಯದ ದಂಟು ಮುಗಿತಲ್ಲ. ಇದು ಪಲ್ಯದ ದಂಟು ನಮ್ಮಲ್ಲಿ ಬರೋದಿಲ್ಲ, ಅವ್ರ ಕಡೆಗೆ ಆ ಶಬ್ದ ಇದೆ. ಯಾಕೆ ಅಂದ್ರೆ ಅವರು ಈ ರಾಜಗಿರಿಗೆ ದಂಟಿನ ಸೊಪ್ಪು ಅಂತ ಕರೀತಾರೆ. ದಂಟಿನ ಸೊಪ್ಪು ಅಂತ ಕರೆದಾಗ ಆ ಪಲ್ಯದಾಗ ದಂಟು ಬರ್ತಾವ್ರಿ. ಅದಕ್ಕೆ ಅಲ್ಲಿಂದ ಬರೋದದ್ದು. 7 8 ಪಲ್ಯದ ದಂಟು, 9 10 ಎಲೆ ಮುದುರಿ ಎತ್ತು ಊಟ ಮುಗಿದದ ಅಂದ್ರೆ ಹೆಂಡತಿ ಮಾಡಿದ್ದು ಇಷ್ಟರಿ. ಒಂದು ಅನ್ನ ಸಾರು ಪಲ್ಯ, ಇದ್ರೊಳಗೆ ಬೇರೆ ರೀತಿ ತೋರಿಸ್ರೆ ಐಟಮ್ ಒಂದು ಅನ್ನ ಸಾರು ಪಲ್ಯ ಮಾಡೋದಕ್ಕೆ. ಆದ್ರೆ ಗಂಡ ಎಷ್ಟು ಪ್ರೀತಿಯಿಂದ ಹೇಳ್ತಾನೆ, ನನ್ನ ಹೆಂಡತಿ A to Z ಅಡಿಗೆ ಮಾಡಿದ್ದು. ನನ್ನ ಹೆಂಡತಿ A to Z ಅಡಿಗೆ ಮಾಡಿದ್ದು. A to Z ಅಂದ್ರೆ ಅನ್ನ ಝೊಳ್ಕ. ಏಕಾಯನೋಸೋ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫಷಡಾತ್ಮ. ಎಲ್ಲಿ ಬಂದಿತ್ತು? 4 ರಸಕ್ಕೆ ಬಂದಿತ್ತಲ್ವಾ? 4 ರಸ ಆಯಿತು. ಪಂಚಶಿಫಃ 5 ಬಿಳಲುಗಳು. ಯಾವುದು 5 ಬಿಳಲುಗಳು ಅಂದ್ರೆ ಆಗ್ಲೇ ಹೇಳಿದ್ವಲ್ಲ, ವಿಷಯ ಪ್ರವಾಲ ಅಂತ. ಶಬ್ದ ಸ್ಪರ್ಶ ರೂಪ ರಸಗಳೇ 5 ಬಿಳಲುಗಳು ಈ ವೃಕ್ಷಕ್ಕೆ ಇರುವಂತಹದ್ದು. ಸರಿ, ಶಬ್ದ ಪಂಚತನ್ಮಾತ್ರೆಗಳೇ ಬಿಳಲುಗಳು ಅಂತ ತಿಳ್ಕೊಳ್ರಿ. ಮುಂದೇನು ಅಂದ್ರೆ ಷಡಾತ್ಮ. ಈ ಜಗತ್ತೆಂಬ ವೃಕ್ಷಕ್ಕೆ 6 ಅವಸ್ಥೆಗಳು ಉಂಟಾಗ್ತಾವಂತೆ. ಯಾವ್ದು 6 ಅವಸ್ಥೆಗಳು ಉಂಟಾಗೋದು? ಅಸ್ತಿ, ಜಾಯತೆ, ವರ್ಧತೆ,
ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ. ಏನ್ ಚಂದದಲ್ಲಿ 6 ಅವಸ್ಥೆಗಳು ನಮ್ಮ ದೇಹಕ್ಕೆ, ಈ ಜಗತ್ತಿಗೆ ಬರುವಂತಹದ್ದು ನಮ್ಮ ದೇಹಕ್ಕೆ ತಗೊಂಬೋಣ ಅಂತ ಅರ್ಥ ಆಗಿರುತ್ತೆ. ಇಲ್ಲಿ ಮತ್ತು ನಿಮಗೆ ಪ್ರಶ್ನೆ ಕೇಳ್ತೇನೆ ಆಮೇಲೆ. ಜಗತ್ತು, ಈ ದೇಹ ಇದೆಯಲ್ಲ, ಈ ದೇಹಕ್ಕೆ 6 ಅವಸ್ಥೆಗಳು. ಮೊದಲನೆಯದ್ದು ತಾಯಿಯ ಗರ್ಭದಲ್ಲಿ ಅಸ್ಥಿ ಇದೆ. ಹೂ ಸದನೋ ಇಲ್ಲೋ? ಹೌದು. ಎಲ್ಲದ? ಹೊಟ್ಟೆಗತ್ತ. ಅದಕ್ಕೆ ನಮ್ಮ ಹಳ್ಳಿಗರ ಆಡು ಭಾಷೆ, ಹೊಟ್ಟಿಲಿದ್ದಾಳ ಹೊಟ್ಟಿಲಿದ್ದಾಳೆ, ಹೊಟ್ಟೆ ಆಗದ ಅದಕ್ಕೆ ಹೊಟ್ಟಿಲಿದ್ದಾಳೆ, ಹೊಟ್ಟೆ ಆಗದ ಅಸ್ಥಿ. ಆಮೇಲೆ ಇದು ಜಾಯತೆ, ಭೂಮಿ ಮೇಲೆ ಹುಡುತ್ತದ್ರಪ್ಪ. ಏನು ವೈಭವ, ಏನು ವೈಭವ! ಆಹಾ ಆಹಾ, ಹುಟ್ಟಿತು ಅಂತ ತಿಳ್ಕೊಂಡು ಅಪ್ಪ ಅಮ್ಮ ಏನು ಕುಣಿದಾಡಿದ್ದು ಜಾಯತೆ. ಆಮೇಲೆ ವರ್ಧತೆ, ಬೆಳಕೋತ್ ಹೋತು ವರ್ಧತೆ. ಆಮೇಲೆ ಏನಾಗ್ತದೆ? 4ನೇದ್ದು ವಿಪರಿಣಮತೆ, ಕ್ರಮವಾಗಿ ಶರೀರ ಬದಲಾಗಲಿಕ್ಕೆ ಶುರುವಾಗ್ತದೆ. ಮೊದಲಿಗೆ ತೆಳ್ಳಗ ಇತ್ತು, ಆಮೇಲೆ ಲಟ್ಟಗ ಕರ್ರಗ ಇದೆ. ಇದು ವಿಪರಿಣಮತೆ, ಬದಲಾವಣೆ ಆಗ್ತಾ ಇದೆ. ನೋಡಿದ್ದಂತ 6 ತಿಂಗಳ ಹಿಂದೆ 6 ತಿಂಗಳ ಹಿಂಗ್ಯಾಕಾಗಿಯೋ ಅನ್ನಂತ. ಹೆಂಗಾಗಿ ಮಣ್ಣು ನೋಡಿದಾಗ ಎಷ್ಟು ಚಂದ ಇದ್ದಿ, ಈಗೂ ಹಂಗೆ ಇದ್ದೀನಲ್ಲ, ನಿನಗೇನು ಗೊತ್ತಾಗ್ತದೆ, ನನ್ನ ಕಣ್ಣಲ್ಲಿ ನೋಡಿ ಗೊತ್ತಾಗ್ತದೆ ಅಂತಂದು ನಾವು. ವಿಪರಿಣಮತೆ, ಬದಲಾಯಿತು. ಇದೊಂದು ಅವಸ್ಥೆ. ನಾವಿದ್ದಂತೆ ಇರುವುದಿಲ್ಲ, ಬದಲಾಗ್ತಾನೆ ಇರ್ತೀವಿ. ಪುರೂರವ ಅಂತ ಒಬ್ಬ ರಾಜ ಇದ್ದಂತೆ. ಪುರೂರವ ಎನ್ನುವ ರಾಜ ದೇವತೆಗಳ ಲೋಕಕ್ಕೆ ಹೋಗ್ಬೇಕಾಗಿತ್ತಂತೆ. ದೇವತೆಗಳು ಅಶ್ವಿನಿ ದೇವತೆಗಳು ಬಂದ್ರಂತೆ. ನೋಡಪ್ಪ, ಇಂದ್ರದೇವರು ಹೇಳಿ ಕಳಿಸ್ಯಾರ, ಬಾ ನೀನು ಅಂತ ಹೇಳಿದ್ರಂತೆ. ಮತ್ತು ಅಷ್ಟು ದೊಡ್ಡ ಸ್ವರ್ಗದ ರಾಜ ಹೇಳಿ ಕಳಿಸ್ಯಾನ, ನಾನು ಸ್ವಲ್ಪ 1 ನಿಮಿಷ ತಡ್ರಿ, ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ, ಅದು ಹಿಂಗೆ ಬೀಳ್ತಿರ್ತ ನೋಡಿ ಮೇಲೆ ಹನಿ ಸೊಂಡ್ಲು, ಅದರ ಹನಿ ಸೊಂಡ್ಲಿಂದ ಬಿಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ಎಲ್ಲ ಉಟ್ಕೊಂಡು ಬಂದಂತೆ. ಆ ಇಬ್ರು ಅಶ್ವಿನಿ ದೇವತೆಗಳು ಮುಖ ನೋಡ್ಕೊಂಡು ನಕ್ ಬಿಟ್ರಂತ. ಅವ ಅಂದ, ಯಾಕೆ ನಕ್ರಿ ಅಂದ. ಏನ್ ನಮ್ದೇನ ಡ್ರೆಸ್ ವ್ಯತ್ಯಾಸ ಆಗ್ಯದೋ, ಅಡ್ರೆಸ್ ವ್ಯತ್ಯಾಸ ಆಗ್ಯದೋ, ಯಾಕೆ ನಗ್ಲಿಕತ್ತೀರಿ? ಏನಿಲ್ಲ, ಮುದುಕಾದೆಲ್ಲ ಅಂತ ನಗ್ಲಿಕತ್ತೀವಿ. ಅವ ಅಂದ, ನೋಡ್ರಿ, ಈಗಿನೂ ನಿಮ್ಮ ಎದುರಿಗೆ ಸ್ನಾನಕ್ಕೆ ಹೋಗಿನಿ, 5 ನಿಮಿಷ ಆಗಿಲ್ಲ, ಅಷ್ಟರೊಳಗೆ ಬಂದೀನಿ, ಮುದುಕಾಗಿ ಅಂತೀಯಲ್ಲ. ಹಾಗೆ ಹೇಳಿದ್ರು, ನೋಡು, ಈ ಚರ್ಮ ಇದೆಯಲ್ಲ ನಿಂದು, ಕ್ಷಣ ಕ್ಷಣಕ್ಕೆ ಜೀರ್ಣ ಆಗ್ತಾ ಹೋಗ್ತಾ ಇದೆ, ನಿನಗೆ ಕಾಣಿಸೋದಿಲ್ಲ. ನಮ್ಮಂಥ ಅಶ್ವಿನಿ ದೇವತೆಗಳಂಥವರಿಗೆ ಸೂಕ್ಷ್ಮ ದೃಷ್ಟಿ ಇದ್ದದರಿಂದ ಇಲ್ಲಾಗುವ ಬದಲಾವಣೆಗಳೆಲ್ಲ ಕಾಣಿಸ್ತದೆ. ವಿಪರಿಣಮತೆ, ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಿರ್ತದೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ. ಆಮೇಲೆ ಬಂದದ್ದೆಲ್ಲ ಅಪಕ್ಷೀಯತೆ, ಹೋಗ್ಬೇಕಲ್ರಿ. ಬಂದದ್ದು ಯಾವ್ಯಾವ ಎಲ್ಲ ಹೋಗ್ಬೇಕಲ್ಲ. ಫಸ್ಟ್ ಕ್ಲಾಸ್ ಉದಾಹರಣೆ ಯಾವುದು ಗೊತ್ತಿಲ್ಲ, ಚಲೋ ದೃಷ್ಟಾಂತ, ಹಲ್ಲು. ಬಂದದ್ದೆಲ್ಲ ಹೋಗ್ಬೇಕಲ್ಲ. ಕೆಲವರು ಬಿಡಂಗಿಲ್ರಿ ಹೋಗ್ಲಿಕ್ಕೆ, ಅದು ಬಿಡಂಗಿಲ್ಲ ಹೋಗ್ಲಿಕ್ಕೆ. ಇನ್ನೋ ಚಲೋ ಇರ್ತದೆ, ಹೋಗ್ತದೆ, ಎಲ್ಲೋ ಒಂದು ದಿವಸ ಹೋಗ್ಬೇಕಲ್ಲ. ಇದು ಯಾವುದು? ಹಲ್ಲು. ಅದು ಯಾವಾಗ ಹೋಗ್ತಾ ಬಿಡ್ರಿ ಆಚಾರ. ಕೂದಲು ಪ್ರತಿನಿತ್ಯ ಹೋಗ್ತದೆ, ಗೊತ್ತಿಲ್ಲ ನಮಗೆ. ನಾವು ಕೂದಲು ಯಾವಾಗ ಹೋಗ್ತು ಅಂತ ತಿಳ್ಕೊಂಡಿರ್ತೀವಿ. ಇಲ್ಲಿ ಪ್ರತಿ ದಿವಸ ಅದು ಎಷ್ಟೆಷ್ಟು ಪ್ರಮಾಣದಾಗ ಹೆಂಗೆ ಹೋಗ್ಬೇಕು, ಹಂಗಂಗೆ ಹಣಿಗೆಗೆ ಹತ್ಕೊಂಡು ಹೋಗಿ ಬರ್ತೇನೆ. ಹೋಗ್ಲೇಬೇಕ್ರಿ, ಅಪಕ್ಷೀಯತೆ. ಅದು ಏನ್ ಮಾಡಿ ಬರೋದಿಲ್ಲ. ಕೊನೆಗೆ ಒಂದು ದಿವಸ ವಿನಶ್ಯತಿ, 6ನೇ ಅವಸ್ಥೆ, ಸಾಯಲೇಬೇಕು. ಏಕಾಯನೋಸೌ, ಒಂದು ತಾಯಿ ಬೇರು ಜಡ ಪ್ರಕೃತಿ, ದ್ವಿಫಲಃ ಸಕಾಮ ಕರ್ಮನಿಕ, ನಿಷ್ಕಾಮ ಕರ್ಮಗಳು, ತ್ರಿಮೂಲಃ 3 ಸತ್ವಗುಣ ರಜೋಗುಣ ತಮೋಗುಣಗಳೆಂಬ ಮರಿಬೇರುಗಳು, ಶಾಖೆಗಳಿಗೆ ಬೇಕಾದದ್ದು. ಚತುರಸಃ, ನಿಷ್ಕಾಮ ಕರ್ಮದಲ್ಲಿ ಮೋಕ್ಷವೆಂಬ ರಸ, ಸಕಾಮ ಕರ್ಮದಲ್ಲಿ ಧರ್ಮಾರ್ಥ ಕಾಮಗಳೆಂಬ ರಸ. ಪಂಚಶಿಪಃ, 5 ಬೆಳಲುಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಷಡಾತ್ಮ, 6 ಸ್ವಭಾವಗಳು. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಸಪ್ತತ್ವಕ, 7 ತೊಗಟೆಗಳಿವೆ ಈ ಜಗತ್ತೆಂಬ ವೃಕ್ಷಕ್ಕೆ, ಪಿಂಡಾಂಡಕ್ಕೆ. ತ್ವಕ, ಚರ್ಮ, ಮಾಂಸ, ಮೇಧಸ್ಸು, ಮಜ್ಜ, ರಕ್ತ, ಅಸ್ಥಿ. ಸಪ್ತಧಾತುಗಳು. ಈ 7 ಧಾತುಗಳೇ ಇದಕ್ಕಿರುವಂತಹ 7 ತೊಗಟೆಗಳು. ವೃಕ್ಷಕ್ಕೂ 7 ತೊಗಟೆಗಳು. ಅಷ್ಟವಿಟಪಃ, 8 ಶಾಖೆಗಳಿವೆಯಂತೆ. ನೋಡಿ, ಅಲ್ಲಿ ಹೇಳಿದ 8 ಶಾಖೆಗಳು, ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾರೆ. ಅಲ್ಲಿ ಹೇಳಿದ್ದು ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ. ಆದರೆ ಇಲ್ಲಿ ದೇವ, ದಾನವ, ಮಾನವ 3 ಶಾಖೆಗಳು ಈ ಜಗತ್ತಿಗೆ. ದೇವ, ದಾನವ, ಮಾನವ. ರಾಕ್ಷಸ, ಅಸುರ, ಪಿಶಾಚ. ರಾಕ್ಷಸ, ಅಸುರ, ಪಿಶಾಚ 3 ಆದವಲ್ಲ. ದೇವ, ದಾನವ, ಮಾನವ, ರಾಕ್ಷಸ, ಅಸುರ, ಪಿಶಾಚ, ಅಥವಾ ಗಂಧರ್ವ, ಅಸುರ, ಪಿಶಾಚ 3 6 ಆಯಿತು. ತಿರ್ಯಕ, ಸ್ಥಾವರ.
ಗಿಡಮರಗಳು ಒಂದು, ತಿರಿಯಕ್ಕೆ ಪ್ರಾಣಿಗಳು ಅಡ್ಡಡ್ಡ ತಿರುಗುವಂತಹದ್ದು, ಇವು ಎರಡು, 8 ಆಯ್ತಲ್ಲ. ಸುಲಭವಾಗಿ 8 ಶಾಖೆಗಳನ್ನು ನೆನಪಿಟ್ಟುಕೊಳ್ಳ್ರಿ. ದೇವದಾನವ ಮಾನವ 3, ಓಕೆನಾ, ಮುಗಿದು ಹೋಯಿತು. ಗಂಧರ್ವ, ಪಿಶಾಚ, ಅಸುರ ಇವು 3, 6 ಆಯಿತು. ಅದಾದ ಮೇಲೆ ತಿರಿಯಕ್ ಅಂದ್ರೇನು? ಅಡ್ಡಡ್ಡ ತಿರುಗುವು ಅಂತ ಅರ್ಥ. ಪ್ರಾಣಿಗಳು ತಿರಿಯಕ್. ಕೊನೆಯದು ಸ್ಥಾವರ, ಮರಗಳು, ಇವು 8 ಆಯಿತು. ನವಚ್ಛದಿ, ಅದು ನವಾಕ್ಷ, 9 ಪೊಟರೆಗಳು ಅಂತಿವೆಯಲ್ಲ, ಇವೆ ಅವಲ್ರಿ 9 ದ್ವಾರಗಳು. 2 ಕಣ್ಣು, 2 ಮೂಗು, 2 ಕಿವಿ, 1 ಬಾಯಿ, ಇನ್ನೆಲ್ಲ ಎಲ್ಲೆಲ್ಲವ ಒಟ್ಟು ಅಲ್ಲಲ್ಲಿ ಅವ. ಅಂತೂ ಅವೆಲ್ಲ ಏನವಲ್ಲ 9 ಬಾಗಿಲುಗಳು ಅಲ್ರಿ. ಆಚಾರ ಕೃಷ್ಣ ಅಥವಾ ಈ ಬ್ರಹ್ಮದೇವರು ಭಾಗವತಗಳು 9 ದ್ವಾರ ಅಂತಾನ. ಮತ್ತ ಕಾಟಕೋಪನಿಷತ್ನೊಳಗೆ ಹೇಳೋ ಕಾಲಕ್ಕೆ ಪುರಮೇಕಾದಶ ದ್ವಾರ ಮಜಸ್ಯ ವಕ್ರಚೇತಸಃ 11 ಬಾಗಿಲಂತಾರ. ಮತ್ತು ನೀವು 9 ಬಾಗಿಲು ಹೇಳ್ತೀರಲ್ಲ. ಇನ್ನೊಂದು ಅಂಶ ಮೊದಲನೇ ದಿವಸ ಹೇಳುವಾಗ ಹೇಳಿದ್ದೆ. ಏನ್ ಹೇಳಿದ್ದೆ ಅಂದ್ರೆ ಸರ್ವೋಪನಿಷದೋ ಗಾಮಃ ದುಗ್ಧ ಗೋಪಾಲನಂದನ ಅಂತ. ಎಲ್ಲ ಉಪನಿಷತ್ತುಗಳು ಆಕಳು, ಅದರ ಹಾಲನ್ನ ಹಿಂಡಿದವನು ಶ್ರೀಕೃಷ್ಣ ಅಂತ. ಈ 15ನೇ ಅಧ್ಯಾಯದ ಮೊದಲನೇ ಶ್ಲೋಕ ಇದೆ ಇಲ್ಲ, ಊರ್ಧ್ವಮೂಲ ಮದಶ್ಯಾಕಂ, ಇದು ಕಾಟಕೋಪನಿಷತ್ತಿನ ಕಾಪಿ. ಕಾಟಕೋಪನಿಷತ್ತಿನಲ್ಲಿ ಯಮದೇವ ನಚಿಕೇತನಿಗೆ ಹೇಳುವಾಗ ಊರ್ಧ್ವಮೂಲೋ ಅವಾಕ್ಷಾಕಃ ಏಷೋ ಶ್ರದ್ಧ ಸನಾತನಃ ಅಂತ ಹೇಳ್ಯಾರ. ಯಾವುದನ್ನ ಯಮದೇವ ನಚಿಕೇತನಿಗೆ ಹೇಳಿದ್ದಾರೋ ಊರ್ಧ್ವ ಮೂಲಃ ಅವಾಕ್ಷಾಖಃ ಏಷಃ ಅಶ್ವತ್ಥಃ ಸನಾತನಃ ಅಂದಾರ, ಅದನ್ನ ಕೃಷ್ಣ ಊರ್ಧ್ವ ಮೂಲ ಮದಶ್ಯಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಇಷ್ಟೇನ್ ಮಾಡ್ಯಾನ್ರಿ ಮಾಡ್ತಾರೆ. ಸರ್ವೋಪನಿಷದೋ ಗಾಮಃ. ಮತ್ತು ಕಾಟಕೋಪನಿಷತ್ನಲ್ಲಿ ಹೇಳುವಾಗ ಪುರಂ ಏಕಾದಶದ್ವಾರ ಮಜಸ್ಯಾವಕ್ರಚೇತಸಃ ಅಂತ 11 ಬಾಗಿಲು ಅಂದಾರ. ನೀವು 9 ಹೇಳ್ತೀರಲ್ಲ, 11 ಇನ್ಯಾವ 2 ಹೇಳೋಣ ಅಂತ. ಒಂದು, ನಾವು ಅಕಸ್ಮಾತ್ ಸಾಧನ ಮಾಡ್ಕೊಂಡಿದ್ರು ಹೋಗ್ಲಿಕ್ಕಿರೋ ಬಾಗಲ, ಇದು ತೆಗೆಂಗಿಲ್ರಿ, ತೆಗೆದಿದ್ದು ಇಲ್ರಿ, ತೆಕ್ಕೊಳ್ಬೇಕಾಗ್ತದೆ ಅಂಥೇಳಿ ಸೂಜಿ ಪಿನ್ನು ತುಂಬ. ಹೌದ್ರಿ ಆಚಾರ ಹೇಳ್ಯಾರ ತಡ್ರಿಪ್ಪ ಅಂತೇಳಿ ಹಿಂಗೆ ಅಂದ್ರೆ ಆಮೇಲೆ ಡಾಕ್ಟರ್ ಬಂದನೆ ಬಾಂಡ್ ಅಂತಾರ ಅಟ್ಟ. ಅದಲ್ಲ, ಅದು ಒಂದು ದ್ವಾರ ಅಷ್ಟೇ. ಇದು 10ನೇ ದ್ವಾರ. 11ನೇ ಯಾವುದು? ತಾಯಿ ಗರ್ಭದಲ್ಲಿ ಇದ್ವಲ್ಲ, ಆವಾಗ ತಾಯಿಯ ಆಹಾರ, ಅವಳು ತಿಂದ ಆಹಾರ ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಒಂದಿತ್ತು. ಯಾವುದು? ಹೊಕ್ಕಳ ಬಳ್ಳಿ. ಹೊಕ್ಕಳು ಒಂದು ದ್ವಾರ. ಅಂದ್ಮೇಲೆ ಆ ಹೊಕ್ಕಳು ಇವೆರಡಿದೆಯಲ್ಲ, ಎಲ್ಲಿ ಹೋಯಿತು? ಬಂದಾಯಿತಷ್ಟೇ. ವಿಚಿತ್ರ ಏನ್ ಗೊತ್ತೇನ್ರಿ? ಏನ್ ದೇವರ ಲೀಲೆಯೋ ಏನೋ ಗೊತ್ತಿಲ್ಲ. ನಾವೆಲ್ಲ ದೇವರ ಲೀಲಾ ಅಂತ ಹೇಳೋದು, ವೈದ್ಯರು ವಿಜ್ಞಾನಿಗಳು ಅದನ್ನ ಪ್ರಕೃತಿ, ಅದನ್ನ ನ್ಯಾಚುರಿ ಅಂತ ಕಲ್ಕೊಳ್ಳಿ. ನಮಗೆ ಅವ್ರ ಬಗ್ಗೆ ತಕರಾರಿಲ್ಲ, ನಮ್ಮ ಬಗ್ಗೆ ತಕರಾರು ಮಾಡೋದು ಬೇಡ. ಆಶ್ಚರ್ಯ ಏನ್ ಗೊತ್ತಾ? ತಾಯಿ ಗರ್ಭದಲ್ಲಿದ್ದಾಗ ನಾವು ಆ ಹೊಕ್ಕಳ ಬಳ್ಳಿಯಿಂದಲೇ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದದ್ದು, ಆಹಾರವನ್ನು ತೆಗೆದುಕೊಳ್ತಾ ಇದ್ದದ್ದು ಒಂದೇ, ಎರಡಿದ್ದಿದ್ದಿಲ್ಲ. ಆವಾಗ ಮೂಗಿಲಿಂದ ಉಸಿರಾಟ ಮಾಡ್ತಿದ್ದೆ ಅಂತ ಹೇಳಬಾರ್ದ್ರಿ. ಮತ್ತು ನಾವು ನಮ್ಮ ಹೊಟ್ಟೆ ಸುತ್ತ ಅಂತಿದ್ದೆ ಅಲ್ಲೇ ಅಂತಿದ್ಲೆ, ಅಲ್ಲಿ ಚಾನ್ಸ್ ಇಲ್ಲ. ಎಂಥ ವಿಚಿತ್ರ ಇಟ್ಟಾನ ದೇವರು ಅಂದ್ರೆ, ಭಾರಿ ಬುದ್ಧಿವಂತರಿ. ಈ ಹೊಕ್ಕಳ ಬಳ್ಳಿ ಇತ್ತಲ್ಲ, ಇಲ್ಲೇ ಆಕ್ಸಿಜನ್ ಸಪ್ಲೈ ಆಗ್ತಿತ್ರಿ. ಅಮ್ಮ ಉಸಿರಾಟ ಮಾಡಿದಾಗ ಆ ಉಸಿರಾಟ ಅಕ್ಕಿಗೆ ಇದಕ್ಕೆ ಎರಡಕ್ಕೂ ಸಪ್ಲೈ ಆಗ್ತಿತ್ತು, ಆಹಾರದಕ್ಕೆ ಸಪ್ಲೈ ಆಗ್ತಿತ್ತು. ಹುಟ್ಟಿ ಬಂದ ಮುಂದಿನ ಕ್ಷಣಕ್ಕೆ ನಾವು ಇದು ಯಾಕೆ ಹೋತು ಅಂದ್ರೆ ಇದು ತಕ್ಕೊಂಡ್ವಿ. ಇದನ್ನ ತೆಗದೆ ಆಹಾರಕ್ಕೆ ಇಲ್ಲಿ ಬಂದಾತು, ಇದನ್ನ ತೆಗದೆ ಉಸಿರಾಡ್ಲಿಕ್ಕೆ ಇದು ಬಂದಾತು. ಎಷ್ಟು ವಿಚಿತ್ರ ರೀ ಎಲ್ಲಾದರೂ. ಅಬ್ಬಾಬಾಬಾ, ಅವನ ಆಟ ಏನಿದೆ ಅವರೆಲ್ಲರೂ. ಹಾಗಾದ್ರೆ ವಿಚಾರ ಮಾಡ್ರಿ. ಈಗ ಒಂದು ಸ್ವಾರಸ್ಯ ಏನು ಅಂದ್ರೆ, ನಮಗ ಮೊದಲು ಉಸಿರಾಟಕ್ಕೆ ಹಾಗೂ ಆಹಾರಕ್ಕೆ ಇದ್ದ ದ್ವಾರ ಯಾವುದಿತ್ತು ಅಂದ್ರೆ ಇದಲ್ಲ, ಇದು ಅಲ್ವಾ? ತಾಯಿ ಗರ್ಭದಲ್ಲಿ ಇದ್ದಾಗ ಯಾವುದು? ಇದು. ಹಾಗಿದ್ರೆ ಇವತ್ತಿಗೂ ನೀವು ಇದ್ದಕ್ಕಿದ್ದಂತೆ ಯಾರ ಮೇಲೆ ಆದರೂ ದಾಳಿ ಮಾಡಿ ನೋಡಂತ, ಹೆದರ್ಸ್ಬಿಡಿ ನೋಡಂತ, ಅವರಿಗೆ ಇಲ್ಲಿ ಗಾಬರಿ ಶುರುವಾಗ್ತದೆ. ಭಟ್ ಅಂತ ತಿಳ್ಕೊಂಡೆ. ಇಲ್ಲಿ ಯಾಕೆ ಇಲ್ಲಿ ಅಂದ್ರೆ, ದಿಸ್ ಇಸ್ ಫಸ್ಟ್, ಇದು ನಮ್ದು ಮೊದಲನೇ ಇದ್ರಿ, ಇದು ಉಸಿರಾಟಕ್ಕೆ ಎಲ್ಲದಕ್ಕೂ ಇದ್ದದ್ದು ಇದು. ಅದಕ್ಕೆ ಏನಾಗ್ಬಿಡ್ತೀವಿ ಅಂದ್ರೆ, ಹೊಟ್ಟ್ಯಾಗ ಸಂಕಟ, ಹೊಟ್ಟ್ಯಾಗ ಭಯ, ಗುಡುಗುಡು ಇವೆಲ್ಲ ಇಲ್ಲಿ ಅಲ್ರಿ. ಇಲ್ಲೇನಾಗುದಿಲ್ಲ, ಫಸ್ಟ್ ಇಲ್ಲಿ ಆಗ್ತದೆ. ಯಾಕೆ ಇಲ್ಲಿ ಆಗ್ತದೆ ಅಂದ್ರೆ, ಫಸ್ಟ್ ದ್ವಾರ ಅಲ್ಲದ ನಮ್ದು. ಏನ್ ಲೀಲಾ ದೇವರದಿಲ್ಲ, ಅಪರಂಪಾರ ಮಾಡಿಟ್ಟದ್ದು ಎಲ್ಲರ. ಅದಕ್ಕೆ ಈಗೇನಾಯ್ತು ಅಂದ್ರೆ, ಪುರಮೇಕಾದಶ ದ್ವಾರ ಮಜಸ್ಯಾವಕ್ರಚೇತ್ ಸಾಲ್ರಿ 11 ದ್ವಾರ ಅಂದಿದ್ರಿ, ಮತ್ತು 9 ಅಂತಿರಲ್ಲ. ನಿಮ್ದು ಏನೋ ಸ್ವಲ್ಪ ಜಗಳ ಆಗಿದೆ ಕಾಣಿಸ್ತದೆ. ಅದಕ್ಕೆ ಅವ್ರು ಹೇಳಿದ್ವಿ, ಇವ್ರು ಹೇಳಂಗಿಲ್ಲ. ಕೆಲವೊಮ್ಮೆ ಗಂಡ ಹೆಂಡತಿ ಜಗಳ ಆಗ್ಬಿಟ್ಟಿರ್ತಾರೆ ನೋಡ್ರಿ. ಅಂದ್ರೆ ಅದು ಸ್ವಭಾವ, ಕೆಲವೊಮ್ಮೆ ಅಂತಾರೆ ಸ್ವಭಾವ. ಅವಾಗ ಈ ಗುಡಿಗೆ ಹೋಗಿರ್ತಾರೆ, ಅರ್ಚನೆ ಮಾಡಿಸ್ತಿರ್ತಾರೆ, ರಾಶಿ ನಕ್ಷತ್ರ ಹೇಳ್ರಿ ಅಂತ ನೋಡ್ರಿ. ನೋಡ್ರಿ ತತ್ತು ಹೇಳು, ಗಂಡಂತ ಹೇಳೋದೇ ಇಲ್ಲ.
ನಮ್ಗೆ ಗೊತ್ತಿಲ್ರಿ ಅಂತಾರೆ, ಇವಾಗ ನನಗೆ ಗೊತ್ತಿಲ್ರಿ ಅಂತಾರೆ. ಯಾಕೆ ಜಗಳ ಆಗಿದೆ? ಹಂಗೆ ಕೃಷ್ಣನ ಉಪನಿಷತ್ತಿಗೆ ಅಂದ್ರೆ ಜಗಳ ಆಗಿ 9 ಅದು 11 ಗತ ಏನು ಅಂದ್ರೆ ಕೃಷ್ಣ ಅಂತಾನೆ ವೇದ ಹೇಳಿದಂತೆ 11 ದ್ವಾರಗಳಿದ್ದದ್ದು ಸರಿ, ಆದರೆ 2 ಮುಚ್ಚಿ ಹೋಗ್ಯಾವ, ಅವುಗಳಿಂದ ಕೆಲಸ ಆಗ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ನವಾಕ್ಷಃ, ಈಗ ಓಪನ್ ಆಗಿದ್ದ 9 ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ದಶಚ್ಛದಿ 10 ಎಲೆಗಳು, ಅಲ್ಲಿ ವೇದಗಳು ಎಲೆಗಳಾದರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೇ ಎಲೆಗಳು. ಈ ದೇಹವೆಂಬ ವೃಕ್ಷಕ್ಕೆ, ಜಗತ್ತೆಂಬ ವೃಕ್ಷಕ್ಕೆ ವೇದಗಳು ಎಲೆಗಳಾದರೆ ಈ ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳೇನಿವೆಯಲ್ಲ ಇವು ದೇಹಕ್ಕೆ ಎಲೆಗಳು. ಇನ್ನ ಈ ಮರದಲ್ಲಿ ಜಗತ್ತು ಅಥವಾ ಈ ದೇಹ, ಇದರಲ್ಲಿ 2 ಪಕ್ಷಿಗಳವ. ದ್ವಿಖಗ, ಜೀವಾತ್ಮ ಪರಮಾತ್ಮ ಅಲ್ಲ. ಒಂದು ಸಕಾಮ ಕರ್ಮ ಮಾಡುವ ಜೀವ, ಇನ್ನೊಂದು ನಿಷ್ಕಾಮ ಕರ್ಮ ಮಾಡುವ ಜೀವ. ಒಂದು ಸಾಧನೆ ಮಾಡಿಕೊಂಡು ಹೋಗ್ಲಿಕ್ಕೆ ತಯಾರಾಗಿ ಕೂತ ಜೀವ, ಇನ್ನೊಂದು ಇಲ್ಲಿಯೇ ಉಂಡು ತಿಂದು ತೇಗಿ ಕೊಬ್ಬಿ ಮಲಗುವ ಜೀವ. ಅಲ್ವೇ ಆಚಾರ್ಯ? ಬರೇ ಉಣ್ಣೋರು ತಿನ್ನೋರಿಗೆ ಬೈಕೋತ್ ಕೂತಿರಿ ನೀವು, ಅವಾಗಿಂದ ನೋಡ್ಲಿಕ್ಕೆ. ಪ್ರಾಯಶಃ ಏಕಾದಶಿ ದಿವಸ ಊಟದ ಕಡೆ ಹೆಚ್ಚು ಲಕ್ಷ್ಯ ಹೋಗ್ತದೆ ನಿಂತು, ಅವಾಗಿಂದ ವಿಷಯಾನುಭವವನ್ನು ಮಾಡೋರಿಗೆಲ್ಲ ಬೈಕೋತ್ ಕೂತಿರಲ್ಲ. ಏನಿದು ನಿಮ್ಮ ತಲೆದು? ಯಾವ ಮೋಕ್ಷಕ್ಕೆ ಹೋಗೋ ಇರೋ ಬಹಳ ಮ್ಯಾಲೆ ಹೊತ್ಕೊಂಡಾಡು, ಇದು ಯಾಕೆ ನಿಮ್ದು? ಏನು ಅರ್ಥ ಆಗಿಲ್ಲ. ವಿಷಯ ಭೋಗ, ಎಲ್ಲಾ ಶಾಸ್ತ್ರಗಳು ವಿಷಯ ಭೋಗಗಳನ್ನು ನಿಗ್ರಹ ಮಾಡ್ತದೆ, ಮೋಕ್ಷವನ್ನು ಒಪ್ಕೊಳ್ರಿ ಅಂತ ಹೇಳ್ತದೆ. ಯಾಕೆ ಹೆಂಗೆ ಮಾಡಿದ್ದು? ಬೇಡಪ್ಪ, ವಿಷಯ ಭೋಗಗಳನ್ನೇ ವರ್ಣನ ಮಾಡ್ರಿ, ಅದನ್ನೇ ತ್ಯಾಗ ಮಾಡ್ರಿ ಅಂದ್ರೆ. ಅದಕ್ಕೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ಗೀತೋಪನ್ಯಾಸ ಮಾಡುವಾಗ ಈ ವಿಷಯ ಸುಖಗಳು ಮೋಕ್ಷ ಸುಖಗಳು ಅನ್ನೋದಕ್ಕೆ ಒಂದು ಸುಂದರವಾದ ದೃಷ್ಟಾಂತ ಕೊಟ್ಟಿದ್ದು. ನಿನ್ನೆ ಓದ್ತಾ ಇರುವಾಗ ಅದು ನೋಡಿದ್ದೆ, ತಲೆಯಲ್ಲಿ ಇದೆ ಈಗೂ, ಅದಕ್ಕೆ ಹೇಳ್ತಿದ್ದೀನಿ. ಅವರೇ ಅನುಗ್ರಹ ಮಾಡಿದ್ದು ಪರಮ ಪೂಜ್ಯ ಪೇಜಾವರ ಶ್ರೀಪಾದರು, ವಿಶೇಷ ತೀರ್ಥ ಶ್ರೀಪಾದರು. ಯಾಕೆ ಎಲ್ಲ ಕಡೆಗೂ ಕೂಡ ವಿಷಯ ಸುಖಗಳನ್ನ ಕಡಿಮೆಯನ್ನಾಗಿಯೂ ಮೋಕ್ಷ ಸುಖವನ್ನು ಹೆಚ್ಚಾಗಿಯೂ ಹೇಳ್ತಾರೆ? ಈಗ ನಾನು ಈ ಜೀವನದಲ್ಲಿ ಬಂದಿದ್ದೇನೆ, ನಾನು ಬಂದದ್ದು ಎದಕ್ಕೆ ಅಂದರೆ ಸಾಧನೆಗಾಗಿ ಅಲ್ವಾ? ಸಾಧನೆಗಾಗಿ ಬಂದವನು ನಾನು ಸಾಧನೆ ಮಾಡಿಕೊಳ್ಬೇಕು ಅಂತದ. ಈ ಹೊತ್ತಿನಲ್ಲಿ ವಿಷಯ ಸುಖಗಳು ಬರ್ತಾವ, ಬೇಕೋ ಬೇಡವೋ ತೆಗೆದಿಡಬೇಕೋ ಮೋಕ್ಷಕ್ಕೋ ಇದೆಲ್ಲ ಇದೆ. ಅದಕ್ಕೆ ಅವರೊಂದು ಸುಂದರವಾದ ದೃಷ್ಟಾಂತ ಹೇಳ್ತಾರೆ. ಏನು ಅಂದರೆ, ಅವರು ಯಾವಾಗಲೂ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟಿಸಿದ್ದಾರಲ್ಲ, ಹೀಗಾಗಿ ವಿದ್ಯಾರ್ಥಿ ನಿಲಯದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬರ್ತಾರೆ. ಈ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದಂತೆ ಆಗ ಪಾಪ ಆ ವಿದ್ಯಾರ್ಥಿಗೆ, ಅವನು ಓದ್ಲಿಕ್ಕೆ ಬಂದವು, ಆ ಊರಿನಲ್ಲಿದ್ದ ತಂದೆ ತಾಯಿಗಳು ಈ ವಿದ್ಯಾರ್ಥಿಗೆ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಮಲಗುವುದಕ್ಕೆ, ಏಳುವುದಕ್ಕೆ ತೊಂದರೆ ಆಗಬಾರದು ಅನ್ನುವುದಕ್ಕೆ ಮನಿ ಆರ್ಡರ್ ಕಳಿಸ್ತಾರೆ ಅಲ್ವಾ? ಮನಿ ಆರ್ಡರ್ ಕಳಿಸ್ತಾರಲ್ಲ, ಹಣ ಕಳಿಸ್ತಿರ್ತಾರಿಲ್ಲ, ಮನಿ ಆರ್ಡರ್ ಅಂತ ಇತ್ತು ಹಿಂದಕ್ಕೆ. ಈಗ ಯಾವ ಮನಿ ಆರ್ಡರ್ ಇಲ್ಲ, ಈಗ ಮನಿ ಆರ್ಡರ್ ಎಷ್ಟು ಉಳ್ಕೊಳೋದು ಈಗ. ಅದರಿಂದ ಹಿಂದೆ ಏನಿತ್ತು ಅಂದ್ರೆ ಆ ಹಣವನ್ನ ಕಳಿಸ್ತಿದ್ರು. ಹಣವನ್ನ ಕಳಿಸಿದ್ ಯಾಕೆ ಅಂದ್ರೆ ಹುಡುಗನಿಗೆ ಬಟ್ಟೆಗೆ ಹೊಟ್ಟೆಗೆ ತೊಂದರೆ ಆಗದೆ ಇರಲಿ, ಯಾಕೆಂದ್ರೆ ಓದ್ಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ದಲ್ವಾ? ಹಾಗಿದ್ರೆ ಪರಮಾತ್ಮ ಈ ಜಗತ್ತಿನಲ್ಲಿ ವಿಷಯ ಭೋಗಗಳನ್ನು ಯಾಕಿಟ್ಟಾನ ಅಂದ್ರೆ ಆ ಕಡೆಯಿಂದ ತಂದೆ ತಾಯಿಗಳು ಈ ಓದುವ ವಿದ್ಯಾರ್ಥಿಗೆ ಹೊಟ್ಟೆಗೆ ಬಟ್ಟೆಗೆ ತೊಂದರೆ ಆಗದೇ ಇರಲಿ ಅನ್ನುವುದಕ್ಕೆ ವಿಷಯಗಳನ್ನ ಇಟ್ಟಿದ್ದಾರೆ ಹೊರತಾಗಿ. ವಿಚಾರ ಮಾಡಿ ನೋಡ್ರಿ, ಒಂದು ವೇಳೆ ಅಪ್ಪ ಕಳಿಸಿದ ಹಣವನ್ನ ಇವ ಸಿನಿಮಾ ನಾಟಕ ಅಂತ ತಿಳ್ಕೊಂಡು ಖರ್ಚು ಮಾಡಿದ್ಮೇಲೆ ಮುಂದಿನ ಸಲ ಅವರಪ್ಪ ಕಳಿಸ್ತಾನೆ ಅಂತ ಹೇಳಿ ನೋಡಿ, ಕಳಿಸೋದೇ ಇಲ್ಲ. ಯಾಕೆ ಕಳಿಸ್ತಾನೆ? ಅಲ್ಲೋ, ನಾ ಕಳಿಸಿದ್ದೀನಿ ಹೊಟ್ಟಿಗೆ ಬಟ್ಟಿಗೆ ಅನುಕೂಲ ಆಗ್ಲಿ ಕಳಿಸಿದ್ದೆ, ಸಿನಿಮಾ ನಾಟಕ ನೋಡಿ ಹಾಳು ಮಾಡ್ತೀನಿ, ನನಗೆ ರೊಕ್ಕ ಕೊಡುದಿಲ್ಲ ಅಂತಾನೆ. ಹಾಗಾದ್ರೆ ಈ ಜಗತ್ತಿನಲ್ಲಿ ವಿಷಯ ಭೋಗಗಳು ಸುಖಗಳು ಕೊಟ್ಟದ್ದು ಯಾಕೆ ಪರಮಾತ್ಮ ಅಂದ್ರೆ ಸಾಧನೆಗೆ ಅನುಕೂಲವಾಗಲಿ ಅಂತ ಕೊಟ್ಟಿದ್ದಾನೆ ಹೊರತಾಗಿ ಅದನ್ನೇ ಮೈಕೊಂಡಿರ್ಲಿ ಅಂತ ಕೊಟ್ಟಿಲ್ಲ. ಆದ್ದರಿಂದಾಗಿ ಯಾವ ವ್ಯಕ್ತಿ ವಿಷಯ ಸುಖಗಳಲ್ಲೇ ಮುಳುಗುತ್ತಾನೋ ಅವ ವಿದ್ಯಾರ್ಥಿ ಮಾರ್ಗಭ್ರಷ್ಟನಾಗಿ ಸಿನಿಮಾ ನಾಟಕಗಳಿಗೆ ಬೆನ್ನತ್ತಿದಂತೆ ಆಗ್ತದೆ. ಯಾವ ವ್ಯಕ್ತಿ ಇಲ್ಲಿದ್ದ ಸುಖಗಳನ್ನ ತನ್ನ ಸಾಧನೆಗೆ ಅನುಕೂಲ ಮಾಡಿಕೊಳ್ತಾನೋ ಅವ ಓದ್ಲಿಕ್ಕೆ ಹೊರಟ ವಿದ್ಯಾರ್ಥಿಗೆ ತಂದೆ ತಾಯಿ ಕಳಿಸಿದ ಹಣವನ್ನ ಸದ್ವಯ ಮಾಡಿಕೊಂಡಂತೆ ಆಗ್ತದೆ ಅಂತ ಈ ದೃಷ್ಟಾಂತವನ್ನ ಕೊಟ್ಟು ತಿಳಿಸ್ತಾರೆ ಪೇಜಾವರ ಶ್ರೀಪಾದರು. ಎಂಥ ಸುಂದರವಾದ ದೃಷ್ಟಾಂತ. ಅವರಿಗೆ ಸದಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ನಿಲಯ, ಅದನ್ನ ಗೀತೆಯಲ್ಲೂ ಇಂಥ ಒಂದು ಸುಂದರವಾದ ದೃಷ್ಟಾಂತ ಹೇಳಬಹುದು. ವಿಷಯ ಪ್ರಮಾಲಾಹ, ಈ ವಿಷಯಗಳೆಲ್ಲ ಚಿಗುರುಗಳು. ದಶಚ್ಛದಿ ದ್ವಿಖಗೋ ಹ್ಯಾದಿ ವೃಕ್ಷ, ಇಂತಹ ಅದ್ಭುತವಾದ ವೃಕ್ಷ ಇದೆ. ಇದು ಈಗ ಗೀತೆಯಲ್ಲಿ ಬಂದದ್ದಾಯಿತು. ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರಿಣಾನಿ ಯಸ್ತಂ ವೇದ ಸವೇದವಿತ ಅಧಶ್ಚ ಊರ್ಧ್ವಂ ಪ್ರಸುತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯ ಪ್ರಮಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನರೂಪಮಸ್ಯೇಹ ತಥೋಪಲಭ್ಯತೆ. ಮೊದಲಿಗೆ ಹೇಳಿದ್ದೀನಿ, ಯಥಾ ಅಸ್ತಿ ತಥಾ ನ ಉಪಲಭ್ಯತೆ. ಜಗತ್ ಹೆಂಗದ ಹಂಗೆ ಸಿಗುವುದಿಲ್ಲ. ಯಾಕ? ನಚ ಅಂತಃ ಆದಿಹಿ ಮಧ್ಯ
ಇದಕ್ಕೆ ಆದಿ ಯಾವುದೋ, ಮಧ್ಯ ಯಾವುದೋ, ಅಂತ್ಯ ಯಾವುದೋ ಗೊತ್ತಿಲ್ಲ. ಇದಕ್ಕೆ ಸರ್ವಾಧಾರನಾದ ಭಗವಂತನ ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯೆಯಲ್ಲಿ ಗೊತ್ತಿಲ್ಲ. ನಚ ಸಂಪ್ರತಿಷ್ಠ, ಇದರ ಬಗ್ಗೆ ಸ್ವಲ್ಪ ನಾಳೆ ವಿವರಣೆ ಕೊಡ್ತೀನಿ. ಈ ಜಗತ್ತಿನ ಆದಿ ಅಂತ್ಯ ಮಧ್ಯಗಳು ಗೊತ್ತಿಲ್ಲ ಅಷ್ಟೇ ಅಲ್ಲ, ಇಂತಹ ಜಗದೃಕ್ಷದಲ್ಲಿ ಭಗವಂತನೇನು ಸೇರಿಕೊಂಡಿದ್ದಾನಲ್ಲ ಅವನ ಆದಿ ಅಂತ್ಯಗಳು ಗೊತ್ತಿಲ್ಲ. ಅವನ ಆದಿ ಅಂತ್ಯಗಳು ಗೊತ್ತಿಲ್ಲ. ಅಶ್ವತ್ಥಮೇನಂ ಸುವಿರೂಢ ಮೂಲಂ, ಇಂತಹ ಅಶ್ವತ್ಥ ವೃಕ್ಷ ಆಳವಾದ ಬೇರುಗಳನ್ನು ಹೊಂದಿದ್ದಾಗಿ ಗಟ್ಟಿಯಾಗಿ ನಿಂತುಕೊಂಡಿದೆ. ಇದೇ ಜಗತ್ತು, ಇದನ್ನು ಬಿಡಿಸಿಕೊಂಡು ಹೋಗುವ ಪ್ರಯತ್ನ ನಿನ್ನದಾಗಲಿ ಅರ್ಜುನ. ಏನಾಗಬೇಕು? ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ಇದನ್ನ ಕತ್ತರಿಸ್ಕೊಳ್ಬೇಕಂತ, ಈ ಗಿಡವನ್ನು ಕತ್ತರಿಸಿಕೊಂಡು ಮುಂದೆ ಹೋಗ್ಬೇಕಂತ. ಅದಕ್ಕೆ ಈ ಗಿಡವನ್ನು ಕತ್ತರಿಸಿಕೊಂಡು ಮುಂದೆ ಹೋಗಬೇಕು ಅಂದರೆ ಹೆಂಗೆ ಕತ್ತರಿಸ್ಕೊಂಡು ಹೋಗ್ರಿ ಆಚಾರ್ಯ? ನಾಳೆ ಅದೆಲ್ಲ ಏನಾಗಿದೆ ಎಂಬುದು ಹೇಳ್ತೀನಿ. ಒಂದು ಸೂಚನೆ ಕೊಟ್ಟಿರ್ತೀನಿ ಇವತ್ತು. ಏನಾಗಿದೆ ಅಂದ್ರೆ, ನಮಗೆ ಈ ಕಣ್ಣಿಗೆ ಬರೇ ಜಗತ್ತಷ್ಟೇ ಕಾಣಿಸ್ತದೆ, ಜಗದೀಶ ಕಾಣಿಸಂಗಿಲ್ಲ. ಇಲ್ಲೆಲ್ಲ ಕೂತವ್ರು ನಿಮ್ಮೊಳಗೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಗಾಡಿ ಕಿವಿ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಎಲ್ಲೂ ಪರಮಾತ್ಮ ಕಾಣಿಸಂಗಿಲ್ಲ. ಯಾಕೆ ಅಂತಂದ್ರೆ ನಮಗ ಆ ವಸ್ತುವಿನಲ್ಲಿದ್ದ ಭಗವಂತನನ್ನ ಬೇರ್ಪಡಿಸುವ ಕಲೆ ಗೊತ್ತಿಲ್ಲ. ಅದರೊಳಗೆ ಸೇರಿಕೊಂಡಿರೋ ಭಗವಂತನನ್ನ ಬೇರ್ಪಡಿಸುವ ಕಲೆ ಗೊತ್ತಿಲ್ಲ ನಮಗೆ. ಹಾಲು ನೀರುಗಳು ಸೇರಿ ಆಗಿದೆ. ಈಗ ನಮಗೇನಾಗಬೇಕಾಗಿದೆ ಅಂದ್ರೆ ಹಾಲು ತೆಗಿಬೇಕಾಗಿದೆ. ನಮ್ಮ ಕೈಯಾಗ ವಾಟಕದಾಗ ಏನು ಕಾಣಿಸ್ತದೆ ನಮಗೆ ಅಂದ್ರೆ ಹಾಲು ಅಂತೀವಿ. ಬರೇ ಹಾಲದ ಏನು? ನೀರದ. ನೀರು ಹಾಲು ಎರಡೂ ಕೂಡಿಕೊಂಡಿದ್ದಂತೆ ಈ ಜಗತ್ತಿನಲ್ಲಿ ಜಗದೀಶ ವ್ಯಾಪ್ತನಾಗಿದ್ದಾನೆ. ಈ ಸಂಸಾರದ ಪರಿಚಯ ಮಾಡಿಕೊಂಡ ನಾವು ಸಂಸಾರದಿಂದ ಭಿನ್ನನಾದ, ಜಗತ್ತಿನಿಂದ ವಿಲಕ್ಷಣನಾದ ಪರಮಾತ್ಮನನ್ನ ತಿಳಿದುಕೊಂಡಾಗ ಮಾತ್ರ ಈ ಸಂಸಾರದಿಂದ ಮೇಲ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಇದ್ರೆ ಸಾಧ್ಯ ಆಗುವುದಿಲ್ಲ. ಈ ವೃಕ್ಷವನ್ನು ನೀವು ಕತ್ತರಿಸಲೇಬೇಕು. ಕತ್ತರಿಸಿದಾಗ ಮಾತ್ರ ಮುಂದೆ ಹೋಗ್ತದೆ. ಈ ವೃಕ್ಷವನ್ನ ಕತ್ತರಿಸುವುದು ಅಂದ್ರೆ ಜಗತ್ತನ್ನ ಕತ್ತರಿಸಬೇಕು. ಜಗತ್ತು ಹೆಂಗೆ ಕತ್ತರಿಸ್ತೀವಿ ನಾವೆಲ್ಲ? ಆಗುವುದಿಲ್ಲ. ಅದನ್ನು ನಾಳೆ ದಿವಸ ಇಟ್ಕೊಳ್ಳೋಣಂತೆ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಭಗವದ್ಗೀತೆ ಉಪನ್ಯಾಸ ಮಾಡುವ ಸಂದರ್ಭದಲ್ಲಿ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಏನು ಈ ಗಿಡ ಕತ್ತರಿಸೋದು? ಯಾಕೆ ಬೇಕು ನಮ್ಗೆ ಈ ಗಿಡ ಕತ್ತರಿಸಲಿಕ್ಕೆ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಅಂದ್ರೆ, ಉಪಮ ಊರಿಂದ ಊರಿಗೆ ಹೊಟ್ಟಿತ್ತಂತ. ಊರಿಂದ ಊರಿಗೆ ಹೊಟ್ಟ ಹೊತ್ತೊಳಗೆ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ಕಾಡಿಂದ ಅರೆಗೆ ಹೋಗ್ಬೇಕಾಗ್ತಿರ್ತದೆ. ಹೋಗೋ ಹೊತ್ತೊಳಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಕೈಯಲ್ಲಿ ಆಯುಧವನ್ನು ಇಟ್ಕೊಂಡೇ ಹೋಗ್ತಿದ್ರು. ಒಂದು ಖಡ್ಗ, ಒಂದು ಕತ್ತಿ, ಸೊಂಟಕ್ಕೆ ಬೆಳ್ಳಿ ಕಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಕಾಡಿನ ದಾರಿಯಲ್ಲಿ ಹೋಗುವಾಗ ಯಾವಾಗ ಏನು ಬರ್ತದೋ ಗೊತ್ತಿಲ್ಲ ಅಂತ. ಹಾಗೆ ಒಬ್ಬ ಊರಿನಿಂದ ಊರಿಗೆ ಪ್ರಯಾಣ ಬೆಳೆಸಿದ ಪ್ರಯಾಣಿಗ ಕಾಡಿನ ಮಧ್ಯದಲ್ಲಿ ಹೊರಟಾಗ ಒಂದು ದೊಡ್ಡ ಮರ ಬಿದ್ದಿತ್ತಂತೆ. ಈಗೇನಾಯಿತು ಅಂದ್ರೆ ಅವನಿಗೆ ಆ ಕಡೆಗೆ ಹೋಗಬೇಕಾದ್ರೆ ಒಂದೇ ಉಪಾಯ, ಈ ಗಿಡವನ್ನ ಕತ್ತರಿಸಿಯೇ ಹೋಗಬೇಕೇ ಹೊರತಾಗಿ ಬೇರೆ ದಾರಿ ಇಲ್ಲ. ಅಂದ ಮೇಲೆ ನಾನೇನು ಈ ಭೂಮಿಯಲ್ಲಿ ಪ್ರಯಾಣಿಕನಾಗಿ ಬಂದಿದ್ದೇನೆ, ನಾನು ಮೋಕ್ಷವೆಂಬ ಊರಿಗೆ ಹೋಗಬೇಕಾಗಿದ್ರೆ ಈ ಸಂಸಾರವೆಂಬ ಮರ ಇದೆಯಲ್ಲ, ಇದರ ಕತ್ತರಿಸದೇ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಪ್ರಯಾಣಿಕ ಹೇಗೆ ದಾರಿಯಲ್ಲಿ ಬಂದ ಮರವನ್ನ ಕತ್ತರಿಸಿ ಜಾಗ ಮಾಡಿಕೊಂಡು ಹೋಗ್ತಾನೋ ಹಾಗೆ ನಾವು ಹೋಗಬೇಕು ಅಂತ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಅದರಿಂದ ಈ ಜಗದೃಕ್ಷವನ್ನ ಕತ್ತರಿಸುವ ಬಗೆಯನ್ನ ನಾಳೆ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ಲೋಕಾನಿ ನಾಮತಃ ಅಕ್ಷರೋ ಯೋಧರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ